ನಮಸ್ಕಾರ ವೀಕ್ಷಕರೇ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಇವರ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆರೋಗ್ಯ ಅಂತ ಹೇಳುವಂಥದ್ದು ಒಂದು ಸಂಪತ್ತು ಆಗಿರ್ತದೆ. ನಮ್ಮ ಸರಿಯಾದ ಜೀವನ ಶೈಲಿ ಹಾಗೂ ಉತ್ತಮ ಆರೋಗ್ಯ ಮತ್ತು ಪರ್ಯಾಯ ಮನುಷ್ಯನ ಒಂದು ವ್ಯವಸ್ಥೆ ಏನಿರ್ತದೆ ಇದು ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ. ಅಂಥದ್ರಲ್ಲಿ ಆರೋಗ್ಯದ ಸಲಹೆಯನ್ನ ಕೊಡ್ಲಿಕ್ಕೆ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಲ್ಯಾ ಸುರೇಶ್ ಶೆಣೆಯವರು ನಮ್ಮೊಂದಿಗಿದ್ದಾರೆ. ಇವರು ಆರ್ಥೋಪೆಡಿಕ್ ಸರ್ಜನ್ ಆಗಿದ್ದಾರೆ. ಹಾಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶರತ್ ಚಂದ್ರ ರಾವ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿದ್ದಾರೆ. ಇವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಭಾಗದ ಕಾರ್ಯದರ್ಶಿಗಳು ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಬಗ್ಗೆ ಮಾಹಿತಿಯನ್ನ ನೀಡಲೇಬೇಕಾಗ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇರ್ತದೆ. ಯಾವುದಾದ್ರೂ ಒಂದು ಅಸೋಸಿಯೇಷನ್ ಅಂತ ಹೇಳಿದ ಮೇಲೆ ನಾವು ಅಸೋಸಿಯೇಷನ್ ಯಾವ ರೀತಿಯೆಲ್ಲ ಕಾರ್ಯವನ್ನು ಮಾಡ್ತದೆ, ಅಸೋಸಿಯೇಷನ್ ಯಾವ ಉದ್ದೇಶಕ್ಕಾಗಿ ಇರ್ತದೆ ಅಂತ. ಹಾಗಿರುವಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಹೇಳುವಂಥದ್ದು ಯಾವಾಗ ಪ್ರಾರಂಭವಾಯಿತು, ಇದರ ಉಗಮ ಹೇಗಾಯಿತು ಅಂತ ಹೇಳ್ಬೋದಾ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ್ಯಾಷನಲ್ ಲೆವೆಲ್ ಇಂದ ಇದೆ ನಮ್ಮ ದೇಶದಲ್ಲಿ. ಓಕೆ. ಡೆಲ್ಲಿಯಲ್ಲಿ ಅದರ ಮೇನ್ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ ಎಲ್ಲ ರಾಜ್ಯಗಳಲ್ಲಿಯೂ ಸ್ಟೇಟ್ ಮೆಡಿಕಲ್ ಅಸೋಸಿಯೇಷನ್ ಇದೆ. ಸೊ ನಾವು ಇಲ್ಲಿ ಉಡುಪಿಯಲ್ಲಿರುವಂಥದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಬ್ರಾಂಚ್ ಅಂತ. ಇದು 1998ರಲ್ಲಿ ಸ್ಟಾರ್ಟ್ ಆಗಿತ್ತು. ಆಗಿನ ಕಾಲದಲ್ಲಿ ಇರುವಂತಹ ಒಂದು ಹಿರಿಯ ವೈದ್ಯರುಗಳು, ಈಗ ಅವರೆಲ್ಲ 65-70 ವರ್ಷ ಹೀಗೆ ಆಗಿದೆ, ಅವರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಒಂದು ಆರ್ಗನೈಸೇಷನ್ ಬೇಕು ಅಂತೇಳಿ, ಅಸೋಸಿಯೇಷನ್ ಬೇಕಂತೇಳಿ ಒಂದು IMA ಉಡುಪಿ ಕರಾವಳಿಯನ್ನು ಮಾಡಿದ್ರು. ಒಂದು ನಮ್ಮದೇ ಆದ ಒಂದು ಸ್ವಂತ ಜಾಗ ಅಂದ್ರೆ ಅದು ಗವರ್ಮೆಂಟ್ ಇಂದ ಲೀಸಲ್ಲಿದೆ. ಒಂದು ಬಿಲ್ಡಿಂಗ್ ನಮ್ಮದೇ ಇದರಲ್ಲಿ ಮಾಡಿಕೊಂಡು ನಾವು ಒಂದು ಅಸೋಸಿಯೇಷನ್ ಅನ್ನು ಆ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ದೇವೆ. ಸಾಧಾರಣ ಒಂದು 27-28 ವರ್ಷ ಆಯ್ತು. 27-28 ವರ್ಷಗಳಿಂದ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿಯ ಭಾಗ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಿರುವಾಗ ಮುಖ್ಯವಾಗಿ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಒಂದು ಉದ್ದೇಶ ಏನು ಅಂತ ಹೇಳ್ಬೋದಾ? ಇದು ಈ ಒಂದು ಅಸೋಸಿಯೇಷನ್ ಏನು ಅಂತಂದ್ರೆ, ನಮ್ಮ ಈ ಇಂಗ್ಲಿಷ್ ಮೆಡಿಸಿನ್ ಅಲೋಪೆಥಿಕ್ ಡಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಆ ಒಂದು ಡಾಕ್ಟರ್ಸ್ ಇಂದ ಸೇರ್ಕೊಂಡಿದ್ದು. ಇದರಲ್ಲಿ ಯಾವುದೇ ಆಯುರ್ವೇದದವರಾಗ್ಲಿ ಹೋಮಿಯೋಪತಿ ಡಾಕ್ಟರ್ಸ್ ಸೇರಿರುವುದಿಲ್ಲ. ಇದು ನಮ್ಮ ಒಂದು ಉದ್ದೇಶ, ಮೇನ್ ಉದ್ದೇಶ ಏನಾಗಿರ್ತದೆ ಅಂತಂದ್ರೆ, ನಮ್ಮ ಒಂದು ಡಾಕ್ಟರ್ಸಿನ ಒಂದು ಸೊಸೈಟಿಯಲ್ಲಿ ಒಂದು ಡಿಗ್ನಿಟಿ ಇರ್ಬೋದು, ಇಲ್ಲ ಅವ್ರಿಗೊಂದು ರೆಸ್ಪೆಕ್ಟ್ ಅಂತ ಇರ್ಬೋದು, ಹಾಗೆ ಅವರಿಗೊಂದು ಸೆಕ್ಯೂರಿಟಿ ಅಂತ ಇರ್ಬೋದು. ಹಾಗೆ ಮಾಡಿಕೊಂಡು ನಮ್ಮ ಈ ಜನರಿಗೆ ಒಂದು ಆರೋಗ್ಯ ಹೆಲ್ತ್ ಕೇರ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ, ಅದೆಲ್ಲ ಒಂದು ಹೇಗೆ ಸಿಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಸೆಂಟ್ರಲ್ ಬ್ರಾಂಚ್, ಆಗಲೇ ಸರ್ ಹೇಳಿದಾಗೆ ನಮ್ಮ ಉಡುಪಿ ಕರಾವಳಿ 1998 ಸ್ಟಾರ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಬ್ರಾಂಚ್ ತುಂಬಾ ಹಿಂದೆ 1928ರಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಹಾಗೆ ಒಂದು ಉದ್ದೇಶ ಇಟ್ಕೊಂಡು ನಾವೀಗ ಅಸೋಸಿಯೇಷನ್ ನಡೆಸ್ತಾ ಇದ್ದೇವೆ. ಅಂದ್ರೆ ಮುಖ್ಯವಾಗಿ ಡಾಕ್ಟರ್ಸ್ ಗಳು ಈ ಒಂದು ಅಸೋಸಿಯೇಷನ್ ಅಲ್ಲಿ ಇರುವಂತಹ ಡಾಕ್ಟರ್ಸ್ ಗಳನ್ನು ಒಂದು ಅಂಬ್ರೆಲ್ಲಾದ ಅಡಿಯಲ್ಲಿ, ಬ್ರಿಂಗಿಂಗ್ ದಮ್ ಅಂಡರ್ ಒನ್ ಅಂಬ್ರೆಲ್ಲಾ ಹೇಳಿದಾಗೆ, ಅಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಒಂದು ಯಾವ ರೀತಿ ಕೆಲಸ ಮಾಡಬೇಕೆಂಬುದನ್ನು ಎಲ್ಲರಿಗೂ ಒಂದೇ ರೀತಿ ಹೋಗಿ ಅದು ಒಂದು ಪ್ರಾಪರ್, ಈಗ ನಮಗೆ ಸ್ಟೇಟ್ ಬ್ರಾಂಚ್ ಇಂದ ನಮಗೆ ಇನ್ಸ್ಟ್ರಕ್ಷನ್ ಬರ್ತದೆ, ಅವರಿಗೆ ಸೆಂಟ್ರಲ್ ಇಂದ ಬರ್ತದೆ. ಫೈನಲಿ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡಬೇಕು. ಆ ಒಂದು ಉದ್ದೇಶಕ್ಕಾಗಿ ಎಲ್ಲ ವೈದ್ಯರು ಅಲೋಪತಿಕ್ ಡಾಕ್ಟರ್ಸ್ಗಳನ್ನು ಒಂದು ಜಾಗದಲ್ಲಿ ಮಾಡುವಂಥದ್ದು ಇದೊಂದು ಉದ್ದೇಶ, ಮುಖ್ಯ ಉದ್ದೇಶ. ಸೊ ಈಗ ಒಂದು ಅಸೋಸಿಯೇಷನ್ ಅಂತ ಹೇಳಿದ ಮೇಲೆ ಅಲ್ಲಿ ಮೆಂಬರ್ಸ್ ಇರ್ತಾರೆ. ಸೊ ಮೆಂಬರ್ಸ್ ಎಲ್ಲ ಡಾಕ್ಟರ್ಸ್ ಗಳೇ ಇಲ್ಲಿ ಇರುವಾಗ, ಸೊ ಡಾಕ್ಟರ್ಸ್ ಅನ್ನ ಹೇಗೆ ಮೆಂಬರ್ಸ್ ಗಳನ್ನಾಗಿ ಮಾಡುವಂತದ್ದು, ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಈ ಒಂದು ಅಸೋಸಿಯೇಷನ್ ಗೆ ಸೇರ್ಪಡೆಯನ್ನ ಮಾಡ್ಬೇಕಾಗ್ತದ? ಈಗ ನಮ್ಮ ಇದರಲ್ಲಿ ನಮ್ಗೆ ಕೆಲವೊಂದು ಬೈಲಾಸ್ ಅಂತಿದೆ. ಅಂದ್ರೆ ಅವರು ನಮ್ಮ ಈ MBBS ಮುಗಿಸಿದ ತಕ್ಷಣ ನಾವು ನಮ್ಮ ಮೆಡಿಕಲ್ ಕೌನ್ಸಿಲ್ ಯಾವುದೇ ಸ್ಟೇಟ್ ಇರ್ಬೋದು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ತೇವೆ. ಅಲ್ಲಿ ರಿಜಿಸ್ಟರ್ ಮಾಡಿದ ಮೆಂಬರ್ಸ್ IMA ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಹೇಳುದು ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅಲೋಪೆಥಿಕ್ ಡಾಕ್ಟರ್ಸ್ ಅಂತ 1 ಲಕ್ಷ ಮೇಲೆ ಇದ್ದಾರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದವರು. ಅದರಲ್ಲಿ ಒಂದು 30,000 ಜನ ಈಗ ನಮ್ಮ ಈ ಅಸೋಸಿಯೇಷನ್ಗೆ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದು ಅವರೊಂದಷ್ಟು ಫೀಸ್ ತುಂಬಲಿಕ್ಕೆ ಇರ್ತದೆ, ಲೈಫ್ ಟೈಮ್ ಫೀಸ್ ಅದು ಒಮ್ಮೆಲೆ, ಮತ್ತೆ ಅದು ಹಾಗೆ ವರ್ಷ ಲೋಕಲ್ ಬ್ರಾಂಚಿಗೆ ಸ್ವಲ್ಪ ಫೀಸ್ ಇರ್ತದೆ. ಅದೊಂದು ಸ್ವಲ್ಪ ಫೀಸ್ ತುಂಬಿ ಅವ್ರು ಕೆಲವು
ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೈಲಾಸ್ ಅಂತ ಏನ್ ಹೇಳ್ತೀವಿ ಅದ್ರ ಪ್ರಕಾರ ಅವರು ನಮ್ಮ ಅಸೋಸಿಯೇಷನ್ ಇದು ಮೆಂಬರ್ ಆಗ್ಬೋದು. ಸೊ ಈಗ ಈ ಒಂದು ಅಸೋಸಿಯೇಷನ್ ಮೆಂಬರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಒಂದು ಪರ್ಟಿಕ್ಯುಲರ್ ಬೈಲಾಸ್ ಅನ್ನ ನಾವು ಫಾಲೋ ಮಾಡಬೇಕು. ಹಾಗಾದ್ರೆ ಎಲ್ಲಾ ಡಾಕ್ಟರ್ಸ್ ಬರ್ತಾರಾ ಆರ್ ಇಂಗ್ಲಿಷ್ ಮೆಡಿಸಿನ್ ಆ ರೀತಿ ಒಂದು ಕ್ಯಾಟಗರಿ ವೈಸ್ ಆ ರೀತಿ ಬರೀ ಆ ರೀತಿಯ ಡಾಕ್ಟರ್ಸ್ ಗಳು ಬರ್ತಾರಾ? ಅದೇ ಇಂಗ್ಲಿಷ್ ಮೆಡಿಸಿನ್ ಇದು ಡಾಕ್ಟರ್ಸ್ ಮಾತ್ರ ಬರ್ತಾರೆ. IMA ಓನ್ಲಿ ಎಲೋಪತಿಕ್ ಡಾಕ್ಟರ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಮಾಡರ್ನ್ ಮೆಡಿಸಿನ್ ಡಾಕ್ಟರ್ಸ್ ಗಳಿಗೆ ಮಾತ್ರ ಇದು. ಅದರಿಂದ ಅದು ಅವರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಎಲಿಜಿಬಿಲಿಟಿ. ಆದ್ರೆ ಇವರು ಈಗ ಶರತ್ ಹೇಳಿದ ಹಾಗೆ 1 ಲಕ್ಷಕ್ಕಿಂತ ಜಾಸ್ತಿ ಡಾಕ್ಟರ್ ಇದ್ದುಕೊಂಡು ನಮ್ಮಲ್ಲಿ ಈಗ 30,000 ಜನರು ಮಾತ್ರ IMA ಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಇದೊಂದು ಅಷ್ಟೊಂದು ಒಳ್ಳೇದಲ್ಲ. ಅಂದ್ರೆ ಎಲ್ಲ ಡಾಕ್ಟರ್ಸ್ಗಳು ಬರಬೇಕು. IMA ಇರುವುದು ಒಳ್ಳೆ ಉದ್ದೇಶಕ್ಕಾಗಿ, ಮತ್ತೆ ಎಲ್ಲರನ್ನೂ ಒಟ್ಟಿಗೆ ನಾವು ಆಗಲೇ ಹೇಳಿದಾಗೆ. ಹಾಗೆ ಎಲ್ಲ ಡಾಕ್ಟರ್ಗಳು ಬರಬೇಕಾದ್ರೆ ಅವರಿಗೆ ಎಲ್ಲರಿಗೂ ಸಮನಾದ ಒಂದು ಕಾನೂನು ಕಾಯ್ದೆಗಳು. ಮತ್ತೆ ಇದು ಯಾಕೆ ಮಾಡಿದೆವು ಅಂದ್ರೆ ಯಾರು ಒಂದು ಈಗ ನೋಡಿ ಪ್ರತಿಯೊಂದಕ್ಕೊಂದು ಕಾಯ್ದೆಗಳು ಕಾನೂನು ಇರ್ತದೆ, ನಾವು ಅದರ ಅಡಿಯಲ್ಲೇ ಕೆಲಸ ಮಾಡುವಂತ. ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಷ್ಟೇ, ಎಲ್ಲರನ್ನೂ ಇದರಲ್ಲಿ ಸೇರಿಸುವಂತದ್ದು ಒಂದು ಉದ್ದೇಶ ಇದೆ. ಹಾಗೆ ಈ ಒಂದು ಮೆಡಿಕಲ್ ಅಸೋಸಿಯೇಷನ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ ಗಳು ಒಮ್ಮೆ ಸೇರ್ಪಡೆ ಆದ್ಮೇಲೆ ಅವರಿಗಲ್ಲಿ ಯಾವ ರೀತಿ ಒಂದು ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡ ನಂತರದ ಒಂದು ಪ್ರೊಸೀಜರ್ಸ್ ಹೇಗಿರ್ತದೆ ಅಂತ ಹೇಳ್ಬೋದಾ? ಅವ್ರಿಗೆ ತುಂಬಾ ಒಂದು ಆಕ್ಟಿವಿಟೀಸ್ ಅಂತಂದ್ರೆ ನಾವೊಂದು ಈಗ ಒಂದು ತಿಂಗಳು ಒಂದ್ಸರ್ತಿ ನಮಗೆ CME ಅಂತ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ಯಾವ್ದಾದ್ರು ಈಗ ನಮ್ಮ ಒಂದು ಡಿವಿಷನ್ಸ್ ಅಲ್ಲಿ ಈಗ ನ್ಯೂರಾಲಜಿ ಇರ್ಬೋದು, ನೆಫ್ರಾಲಜಿ ಇರ್ಬೋದು, ಯಾವ್ದಾದ್ರು ಒಂದು ಬ್ರಾಂಚ್ ಇಂದ ಒಂದು ಲೇಟೆಸ್ಟ್ ಒಂದು ಅಡ್ವಾನ್ಸ್ ಟಾಕ್ ಒಂದು ಸಂಡೇ ನಾವು ನಮ್ಮ IMA ಹಾಲಲ್ಲೇ ಮಾಡ್ಕೋತೀವಿ. ಅದಕ್ಕೇನು ಅವ್ರು ಚಾರ್ಜ್ ಏನು ಕಟ್ಟಬೇಕಾಗಿಲ್ಲ, ಫ್ರೀ ಇರ್ತದೆ. ಯಾಕೆಂತಂದ್ರೆ ಆಲ್ರೆಡಿ ಅವರು 1 ವರ್ಷ ಮೊದಲೇ ಜಾಯ್ನ್ ಆಗುವಾಗ ಫೀಸ್ ಕಟ್ಟಿರ್ತಾರೆ. ಸೊ ಅದ್ರದ್ದೇನು ಚಾರ್ಜಸ್ ಏನಿರುವುದಿಲ್ಲ. ಸೊ ಹಾಗೆ ಅವರು ಅದನ್ನು ಅವರಿಗೆ ಇದು ಡಾಕ್ಟರ್ಸಿಗೆ ಮಾತ್ರ, ನಮ್ಮ ಡಾಕ್ಟರ್ಸಿಗೆ ಅಲ್ಲಿ ಬಂದು ಅವರನ್ನು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅಂತ ಬೇರೆ ಬ್ರಾಂಚ್ ಇರ್ಬೋದು. ಈಗ ನಾನು ಗೈನಕಾಲಜಿಸ್ಟ್ ಇದ್ದೀನಿ ಸರ್, ಆರ್ಥೋಪೆಡಿಷಿಯನ್ ಇದ್ರೆ ಅವರವರ ಬ್ರಾಂಚ್ ಇಂದ ಬೇರೆ ಏನಾದ್ರು ಒಂದು ಹೊಸದಾಗಿ ಏನಾದ್ರು ಬಂದಿದ್ಯಾ ಅಂತ ಆ ತರದೊಂದು ಕಂಟಿನ್ಯೂಡ್ ಮೆಡಿಕಲ್ ಇದು ತಿಂಗಳು ನಡೆಯುವಂಥದ್ದು. ಹಾಗೆ ಬೇರೆ ಈಗ ಹೋದ ನವೆಂಬರ್ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಡಯಾಬಿಟೀಸ್ ತಿಂಗಳು ಅಂತ ಆಚರಿಸ್ತೇವೆ. ಆಗ ನಾವೊಂದು ಡಯಾಬಿಟೀಸ್ ಅಪ್ಡೇಟ್ ಅಂತ ಈಗ ಒಂದು ಟಾಪಿಕ್ ಮೇಲೆ ಒಂದು ಮೆಗಾ CME ತರ ಮಾಡಿದ್ವಿ. ಸೊ ಅದಕ್ಕಿಂತ ಹಿಂದೆ ಇನ್ನೊಂದು ಮೆಗಾ CME ಮಾಡಿದ್ವಿ. ಅಂದ್ರೆ ಇದು ಮೆಗಾ CME ಅಂತ ಏನಂತಂದ್ರೆ ಒಂದು ಇಡೀ ದಿನದ ಒಂದು ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕಾಗ್ತದೆ. ಯಾಕಂದ್ರೆ ನಾವು ಕಲಿಯುವಾಗ ನಾನು ಕಲ್ತದ್ದು 35-40 ವರ್ಷದ ಹಿಂದ್ಗಡೆ. ಸೊ ಇವಾಗ ಬಹಳಷ್ಟು ಚೇಂಜಸ್ ಆಗಿದೆ. ನಿಮ್ಗೆಲ್ಲರಿಗೆ ಗೊತ್ತಿದ್ದಾಗೆ ವೈದ್ಯಕೀಯ ಒಂದು ಸೈನ್ಸ್ ಅಲ್ಲಿ ನಾವು ಟೆಕ್ನಾಲಜಿ ಎಲ್ಲ ಬಹಳಷ್ಟು ಬದಲಾವಣೆ ಆಗಿದೆ. ಅದರಿಂದ ಈ ಲೇಟೆಸ್ಟ್ ಟೆಕ್ನಾಲಜಿಗಳಿರ್ಬೋದು, ಲೇಟೆಸ್ಟ್ ಅಪ್ಡೇಟ್ಗಳು ಎಲ್ಲ ಡಾಕ್ಟರ್ಸ್ಗಳಿಗೆ ಸಿಗುವ ಹಾಗೆ ಇಂಥ ಒಂದು ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಶನ್ ಅಂತ ಒಂದು ಕಾರ್ಯಕ್ರಮ ಹೇಳಿದ್ರು. ಇಲ್ಲಿ ಬಹಳ ಮುಖ್ಯ ಏನಂದ್ರೆ ಒಂದು ಗಂಟೆ ಇದ್ರು ಅಲ್ಲಿ ಬಹಳ ಉತ್ತಮವಾದ ಕಾರ್ಯಕ್ರಮಗಳನ್ನು ನಾವು ಅದು ಪ್ರೆಸೆಂಟೇಷನ್ ಇರ್ಬೋದು, ಡೆಮಾನ್ಸ್ಟ್ರೇಷನ್ ಇರ್ಬೋದು, ಹೀಗೆ ಮಾಡ್ತೇವೆ. ಅದ್ರ ಜೊತೆಯಲ್ಲಿ 4 ಗಂಟೆ CME ಮಾಡಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಏನಂದ್ರೆ ನಮ್ಗೆ ಇದಕ್ಕೊಂದು ಕ್ರೆಡಿಟ್ ಪಾಯಿಂಟ್ಸ್ ಅಂತ ಸಿಗ್ತದೆ. ಯಾಕಂದ್ರೆ ನಾವು ನಮ್ಮ ರಿಜಿಸ್ಟ್ರೇಷನ್ ಅನ್ನು 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಬೇಕಾಗ್ತದೆ ನಮ್ಮ ಲೈಸೆನ್ಸ್ ಅನ್ನು. ಅದು ಮಾಡುವಾಗ ನಮಗೆ ಕ್ರೆಡಿಟ್ ಪಾಯಿಂಟ್ಗಳು ಅಂದ್ರೆ CME ಪಾಯಿಂಟ್ಗಳು ಬೇಕು. ಅದು ಇಂಥ CMEಗಳನ್ನು ಅಟೆಂಡ್ ಮಾಡಿದ್ರೆ ನಮಗೆ ಅದನ್ನು ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅದು 4 ಗಂಟೆ ನಾವು ಅಟೆಂಡ್ ಮಾಡಿದ್ರೆ ನಮ್ಗೆ 1 ಪಾಯಿಂಟ್ ಸಿಗ್ತದೆ. 8 ಗಂಟೆ ಮಾಡಿದ್ರೆ 2 ಪಾಯಿಂಟ್ ಸಿಗ್ತದೆ. ಅಂದ್ರೆ ಈ ಒಂದು ನಾಲೆಜ್ ಅನ್ನು ಎಕ್ವೈರ್ ಮಾಡಿ ಲೇಟೆಸ್ಟ್ ಇದನ್ನು ಕಲ್ತರು ಡಾಕ್ಟರ್ಸ್ಗಳು ಅಪ್ಗ್ರೇಡ್ ಆಗಬೇಕು ಎಂಬ ಮೇನ್ ಉದ್ದೇಶ ಈ CME. CME ಅಂತ ಹೇಳಿದ್ರೆ ಕಂಟಿನ್ಯೂಸ್ ಇದು ನಮ್ಮ ಡಾಕ್ಟರ್ಸ್ಗೋಸ್ಕರ. ಹಾಗೆ ಇನ್ನು ಬೇರೆ ಏನು IMA ಇಂದ ಸೈಡ್ ಇಂದ ಆಗ್ತದೆ ಅಂತಂದ್ರೆ ನಾವು ಈ ಒಂದು ಶಾಲೆ ನಮ್ಮ ಎಷ್ಟೊಂದು ಜನ ಮೆಂಬರ್ಸ್ ಶಾಲೆಗಳಿಗೆ ಹೋಗಿ ಅಲ್ಲಿ ಮಕ್ಕಳಲ್ಲಿ ಆಗುವಂತ ಒಂದು ಸಮಸ್ಯೆಗಳನ್ನು ಹೇಗೆ ಅವರು ಅದನ್ನು ಟ್ಯಾಕಲ್ ಮಾಡಬೇಕು ಅಂತ. ಈಗ ಕಾಮನ್ ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಸಮಸ್ಯೆಗಳಿರ್ಬೋದು, ಅಡೋಲಸೆಂಟ್ ಪ್ರಾಬ್ಲಮ್ಸ್ ಅಂತ ಇರ್ಬೋದು, ಇಲ್ಲ ಅವರಿಗೆ ಇದೆ ವೇರಿಯಸ್ ನಮ್ಮ ಈ ಸಬ್ ಡಿವಿಷನ್ಸ್ ಅವರ ಆ ಸಬ್ಜೆಕ್ಟ್ನವ್ರು ಬಂದಿಲ್ಲಿ ಅದರ ಡೀಟೇಲ್ಸ್ ಹೇಳ್ತಾರೆ. ಹಾಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು, ಇಲ್ಲ ಈಗ ಸಡನ್ ಆಗಿ ನಮ್ಗೆ ಏನಾದೊಂದು BLS ಟ್ರೈನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಯಾರಾದ್ರೂ ಈ ಬೇಸಿಕಲಿ ಸ್ಕೌಟ್ಸ್ ಗೈಡ್ಸ್ ಅಂತಾರಲ್ಲ, NCC ಅವ್ರಿಗೆಲ್ಲ ಈಗ ಸಡನ್ ಆಗಿ ಯಾರಾದ್ರೂ ಒಂದು ಸಡನ್ ಆಗಿ ಬಿದ್ದು ಅವರಿಗೆ ಹೇಗೆ ನಾವು ರಿವೈವ್ ಮಾಡ್ಬೇಕು ಅಂತ
ಆತರ ಬೇಸಿಕ್ ಲೈಫ್ ಸಪೋರ್ಟ್ ಸಪೋರ್ಟ್ ಮತ್ತೆ ಫಸ್ಟ್ ಏಡ್ ಅಂತ ಈ ತರದೆಲ್ಲ ಟ್ರೈನಿಂಗ್ ಹಲವಾರು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಈಗಾಗಲೇ ಅದು ನಡೀತದೆ, ಇನ್ನು ನಡೀತಾನೆ ಉಂಟದು. ಅದು ಲೈಕ್ ವೀಕ್ಲಿ ಬೇಸಿಸ್, ಡೈಲಿ ಬೇಸಿಸ್ ತುಂಬಾ ನಮ್ಮ ಮೆಂಬರ್ಸ್ ಅಂದ್ರೆ ಅದರಲ್ಲೇ ಇನ್ವಾಲ್ವ್ ಇದ್ದವರು ಅವರು ಹೋಗಿ ಬೇರೆ ಬೇರೆ ತರದ್ದು ಈ ಶಾಲೆಗಳಿಗೆ ಹೋಗಿ ಅದಿರ್ಬೋದು, ಇನ್ನು ರೆಡ್ ಕ್ರಾಸಿಗೆ ಹೋಗಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳನ್ನು ಇದರಲ್ಲಿ ಮಾಡ್ತಾ ಇರ್ತೇವೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಾನು ಅವರ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿದ್ದನ್ನು ಅವರವರೇ ಮಾಡ್ತಾ ಇರ್ತಾರೆ. ಕಮ್ಯುನಿಟಿ ಓರಿಯೆಂಟೆಡ್ ಆಕ್ಟಿವಿಟೀಸ್ ಅಂತ. ಹಾಗೆ CME ಅಂತ ಹೇಳುವಂತದ್ದು ನಿಮ್ಮ ಡಾಕ್ಟರ್ಸ್ ಗಳಿಗೆ ಮತ್ತಷ್ಟು ಅಪ್ಡೇಟ್ ಮಾಡುವಂತ, ಅಂದ್ರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ತರ. ಸೊ ಎವ್ರಿ ಡೇ ಇಸ್ ಅ ಲರ್ನಿಂಗ್, ಸೊ ಎವ್ರಿ ಮಿನಿಟ್ ವಿ ಹ್ಯಾವ್ ಟು ಲರ್ನ್ ಅಂತ ಹೇಳೋ ತರ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಹಾಗಿರುವಾಗ ಮೆಂಬರ್ಸ್ ಒಮ್ಮೆ ಜಾಯಿನ್ ಆದ್ಮೇಲೆ ಮೆಂಬರ್ಸ್ ನ ಆಕ್ಟಿವಿಟೀಸ್ ಹೇಗಿರ್ತದೆ ಈ ಒಂದು CME ಒಳಗೆ, ಅವರ ಒಂದು ಇನ್ವಾಲ್ವ್ಮೆಂಟ್ ಹೇಗಿರ್ಬೇಕು ಅಂತ ಹೇಳಿ ಇರ್ತದೆ? ಇಲ್ಲಿ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡ್ತೇವೆ. ಅಂದ್ರೆ ಮೆಂಬರ್ಸ್ಗಳು ಬರ್ಲಿಕ್ಕೋಸ್ಕರ ಅವರಿಗೆ ಒಂದು ನಾವು ಗೂಗಲ್ ಫಾರ್ಮ್ ಮಾಡ್ತೇವೆ, ಎಷ್ಟು ಮಂದಿ ಬರ್ತಾರೆ ಕನ್ಫರ್ಮ್ ಮಾಡ್ತೇವೆ. ಸೊ ದಟ್ ಅದೊಂದು ಮೋಟಿವೇಶನ್, ಅದು ಆಗಾಗ ನಾವು ಗ್ರೂಪ್ಗಳಲ್ಲಿ ಹಾಕಿ ಅವ್ರು ಬರುವ ಹಾಗೆ ಮಾಡುದು. ಇನ್ನು ಅಲ್ಲಿ ಬಂದ ಮೇಲೆ ಅವರಿಗೆ ಪ್ರಾಪರ್ ಒಂದು ರಿಫ್ರೆಶ್ಮೆಂಟ್ ಇರ್ಬೋದು, ಒಳ್ಳೆಯ ಒಂದು ಊಟದ ಅರೇಂಜ್ಮೆಂಟ್ ಇರ್ಬೋದು, ಮತ್ತೆ ಒಳ್ಳೆ ಸ್ಪೀಕರ್ಸ್, ಅಟ್ರಾಕ್ಟಿವ್ ಸಬ್ಜೆಕ್ಟ್ಗಳು, ಇದೆಲ್ಲ ಒಂದು ಮೆಂಬರ್ಸ್ಗಳನ್ನು ನಾವು ಬರುವಾಗೆ ಮಾಡುವಂಥದ್ದು. ನಾವು ಈ ವರ್ಷದಿಂದ, ಇನ್ನು ಮೊದಲು ವರ್ಷ ಕೂಡ ಇತ್ತು, ಮೆಂಬರ್ಸ್ಗಳು ಬರುವಾಗ ಕಾಯುವ ಟೈಮಲ್ಲಿ ಅವರಿಗೊಂದು ಎಂಟರ್ಟೈನ್ಮೆಂಟ್ ತರ ಕೂಡ ಮಾಡ್ತಾ ಇದ್ದೇವೆ. ಒಂದು ಸಣ್ಣ ಮ್ಯೂಸಿಕ್, ಒಂದು 20 ನಿಮಿಷ ಮ್ಯೂಸಿಕ್ ಪ್ರೋಗ್ರಾಮ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಒಂದು ಅಟ್ರಾಕ್ಷನ್. ಮೆಂಬರ್ಸ್ಗಳು ಬರಬೇಕು, ಅವರಿಗೆ ಖುಷಿ ಆಗಬೇಕು, ಆಮೇಲೆ ಅವ್ರು ರೆಗ್ಯುಲರ್ ಆಗಿ ಅಟೆಂಡ್ ಆಗಬೇಕು ಇಂಥ ಕಾರ್ಯಕ್ರಮ ಅಂತ. ಅದು ನಾವು ಆ ಥರ ಕೂಡ ಮಾಡ್ತಾ ಇದ್ದೇವೆ. ಒಂದು ಎವ್ರಿ CME ಅಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತೇವೆ. ಸೊ ಹಾಗೆ ಈ ಒಂದು ಆಕ್ಟಿವಿಟೀಸ್ ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಒಟ್ಟಿಗೆ ಮತ್ತಷ್ಟು ಆರ್ಗನೈಸೇಷನ್ಗಳು ಕೈಯನ್ನ ಜೋಡಿಸ್ತಾ ಇದ್ದಾರಾ, ಅಥವಾ ಕೈಯನ್ನ ಜೋಡಿಸುವ ಒಂದು ಅವಕಾಶ ಇದೆಯಾ ಅಂತ ಹೇಳ್ಬೋದಾ? ಹೌದು, ನೋಡಿ, ನಾವು IMA ಅಂತ ಹೇಳಿದ್ರೆ ಆಗಲೇ ನಾನು ಹೇಳಿದೆ, ಎಲ್ಲ ಡಾಕ್ಟರ್ಸ್ಗಳು ಸೇರಿ ಮಾಡುವಂಥದ್ದು. ಬೇರೆ ಬೇರೆ ಹಾಸ್ಪಿಟಲ್ಗಳು ನಮ್ಮ ಮೇನ್ ಸೋರ್ಸಸ್. ಯಾಕಂದ್ರೆ ನಮ್ಮ ಇಲ್ಲಿಗ ಹಲವಾರು ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಎಲ್ಲರೂ ನಮ್ಮ ಮೆಂಬರ್ಸ್ ಇದ್ದಾರೆ ಅಲ್ಲಿ. ಅದರಿಂದ ಅವರು ಹಾಸ್ಪಿಟಲಿಂದ ನಮಗೆ ಸಂಪೂರ್ಣ ಸಹಕಾರ ಮತ್ತು ಎಲ್ಲಿ ಬೇಕಾದಲ್ಲಿ ಅವರ ಸಂಪೂರ್ಣ ಸಪೋರ್ಟ್ ಇದೆ. ಮತ್ತು ಕೆಲವು ಹಾಸ್ಪಿಟಲ್ಗಳಿಗೆ ಕಾಲೇಜ್, ನರ್ಸಿಂಗ್ ಕಾಲೇಜು ಅಥವಾ ಆಪ್ಥಾಲ್ಮಜಿ ಅವರದ್ದು, ನೇತ್ರಜ್ಯೋತಿ ಇಂಥ ಅಂದರೆ ಅವರದ್ದು ಆಪ್ಟಿಮೆಟ್ರಿ ಕಾಲೇಜ್ ಎಲ್ಲ ಇದೆ. ಅದೆಲ್ಲ ನಮಗೆ ಸಪೋರ್ಟ್ ಬರ್ತದೆ. ಇದ್ರ ಜೊತೆಯಲ್ಲಿ ರೆಡ್ ಕ್ರಾಸಿನಿಂದ ಕೂಡ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಒಟ್ಟೊಟ್ಟಾಗಿ ಮಾಡ್ತಾ ಇರ್ತೇವೆ. ಇನ್ನು ಬಹಳ ಅಂದರೆ KMC ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಬಹಳ ಹತ್ತಿರ ಇದೆ, ಮತ್ತು ಅಲ್ಲಿ ಎಲ್ಲ ನಮ್ಮನೆ ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಇದ್ದಾರೆ. ಅದರಿಂದ ಹೆಚ್ಚಿನವರು ನಮ್ಮ ಮೆಂಬರ್ಸ್ ಇದ್ದಾರೆ ಅಥವಾ ನಮ್ಮ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರು. ಅವರಿಂದಾಗಿ ನಮಗೆ ಮೆಡಿಕಲಿ ಇರ್ಬೋದು ಅಥವಾ ಒಂದು ಕಮ್ಯುನಿಟಿಯಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಇದೆಲ್ಲ ಅವರ ಬಹಳಷ್ಟು ಸಪೋರ್ಟ್ ಇರ್ತದೆ. ಸೊ ಹಾಗೆ ಈ ಒಂದು ಮೆಂಬರ್ಸ್ ಗಳು ಒಮ್ಮೆ ಜಾಯಿನ್ ಆದ ಮೇಲೆ ಮೆಂಬರ್ಸ್ ನವರಿಗೆ ಏನು ಬೆನಿಫಿಟ್ ಇದೆ ನಿಮ್ಮ IMA ಇಂದ ಅಂತ ಹೇಳ್ಬೋದಾ? ಅವರಿಗೆ ಕೆಲವು ಸ್ಕೀಮ್ಸ್ ಗಳಿದಾವೆ. ಅಂದ್ರೆ ಏನು ಅಂತಂದ್ರೆ, ಫಸ್ಟ್ ಒನ್ ನಮ್ದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ. ಅಂದ್ರೆ ಈಚ್ ಒನ್ ಫಾರ್ ಒನ್ ಅಂತಂದ್ರೆ, ಲೈಕ್ ಅವರ ಫ್ಯಾಮಿಲಿ ಮೆಂಬರಿಗೆ ಏನ್ ಸೆಕ್ಯೂರಿಟಿ ಮಾಡ್ತಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಮಿನಲ್ ಫೀಸ್ ಅವ್ರಿಗೆ ಜಾಯ್ನ್ ಆಗ್ಲಿಕ್ಕೆ ಕಟ್ಲಿಕ್ಕೆ ಇರ್ತದೆ. ಮತ್ತೆ ಅಕಸ್ಮಾತ್ ಅಂದ್ರೆ ಯಾರು ಮೆಂಬರ್ ಇದ್ದಾರೆ ಅವರದು ಡೆತ್ ಆಯ್ತು ಅಂತಂದಾಗ ಅವರಿಗೆ ಫ್ಯಾಮಿಲಿಗೆ ಸಿಗುವಂತ ಬೆನಿಫಿಟ್ಸ್ ಒಳ್ಳೆಯ ಒಂದು ಮೊತ್ತ ಮಾಡಿಕೊಂಡಿದ್ದಾರೆ. ಅದು ಇಟ್ಸ್ ಇನ್ ಬಿಟ್ವೀನ್ ದ ಇದು ಮೆಂಬರ್ಸ್ ಆಫ್ IMA. ಇಟ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ಎನಿಬಡಿ ಔಟ್ಸೈಡ್. IMA ಮೆಂಬರ್ಸ್ ಸೇರಿಕೊಂಡು ಇದು ಒಂದು ಮಾಡುವಂತದ್ದು. ಅವರ ಕಾಂಟ್ರಿಬ್ಯೂಷನ್ ಇಟ್ ವಿಲ್ ಗಿವ್ ದೇವರ್ ವಾಟ್ ಇಸ್ ದ ಸಮ್ ಅಮೌಂಟ್. ಅಂದ್ರೆ ಒಂದು ವೇಳೆ ಆಕ್ಸಿಡೆಂಟ್ಸ್ ಇವೆಂಟ್ಸ್ ಎಲ್ಲ ಆಯ್ತು ಅಂತಂದ್ರೆ. ಎರಡನೇದು ಆ ತರ ಒಂದು ಸ್ಕೀಮ್ ಅಂತಂದ್ರೆ ನಮ್ದು ಪ್ರೊಫೆಷನಲ್ ಇಂಡೆಮ್ನಿಟಿ ಸ್ಕೀಮ್ ಅಂತ. ಲೈಕ್ ನಮ್ದು ಏನಾದ್ರೂ ಒಂದು ಈಗ ಏನಾದ್ರೂ ಒಂದು ನಾಳೆ ಆಕ್ಸಿಡೆಂಟ್ ಆಗಿ ಏನಾದ್ರೂ ಒಂದು ಪೇಷಂಟ್ಗಳಿಗೆ ಯಾವ್ದಾದ್ರು ಆಗ್ಬಾರ್ದು ಅಂತಲ್ಲ, ಬಟ್ ಏನಾದ್ರೂ ಒಂದು ಆಗಿದೆ ಅಂತಂದ ಇನ್ಸಿಡೆಂಟ್ಸ್ ಆಗಿದೆ ಅಂತಂದಾಗ ನಮ್ಗೆ ನಮ್ಮ ಒಂದು ಇಂಡೆಮ್ನಿಟಿಯನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಸಣ್ಣ ಮೊತ್ತ ಕಟ್ಟಿದ್ರು ಸಹ ನಮ್ಗೆ ಆಗ ಏನಾದ್ರೂ ಒಂದು ನಾಳೆ ಕೋರ್ಟ್ ಡೈರೆಕ್ಟ್ ಮಾಡ್ತದೆ ಈ ತರ. ಲೈಕ್ ಇಟ್ ಈಸ್ ಕಾಲ್ಡ್ ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಅದು ಇಂಡೆಮ್ನಿಟಿ ಅಂತ ವರ್ಡ್, ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಒಂದು ಯಾವುದೇ ಒಂದು ಇದರಲ್ಲಿ ಪ್ರೊಫೆಷನ್ ಅಲ್ಲಿ ಅದರದ್ದು ಕೆಲವು ಸಾರಿ ಪ್ರಾಬ್ಲಮ್ಗಳು ಬರುವಂತದ್ದು ಇರ್ಬೋದು, ಯಾವುದೇ ಕಾರಣದಿಂದ. ಅದು ಟೆಕ್ನಿಕಲ್ ಇರ್ಬೋದು, ಯಾವುದೇ ಒಂದು ರೀಸನ್ ಇಂದ ಪೇಷಂಟ್ಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅನ್ನೆಸರಿ ಏನಾಗ್ತದೆ ಅಂದ್ರೆ, ನಿಮ್ಗೆ ಈಗ ನಾವೀಗ ನೋಡ್ತಾ ಇರುವಾಗೆ ಬಹಳಷ್ಟು ಜನರು ಕೂಡಲೇ
ಅದರ ಬಗ್ಗೆ ಒಂದು ಒಬ್ಜೆಕ್ಷನ್ ಆಗಿ ಗಲಾಟೆ ಮಾಡೋದು ಮತ್ತೆ ಹೊಡೆಯುವುದು, ಎಷ್ಟೋ ಕಡೆ ಮರ್ಡರ್ ಕೂಡ ಆದ ಕೇಸ್ಗಳನ್ನು ನಾವು ನೋಡಿದ್ದೇವೆ. ಡಾಕ್ಟರ್ಗಳ ಮೇಲೆ ಅಟ್ಯಾಕ್ ಮಾಡೋದು, ಹಾಸ್ಪಿಟ್ಲ್ಗಳನ್ನು, ಇದೆಲ್ಲ ಇದೆ. ಸೊ ಇದಕ್ಕೆಲ್ಲ ಲೀಗಲಿ ಸಪೋರ್ಟ್ ಇರ್ತದೆ, IMA ಸಪೋರ್ಟ್ ಇದೆ. ಅದರ ಜೊತೆಯಲ್ಲಿ ಸೇರಿ ಇದೊಂದು ಪ್ರೊಟೆಕ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ, ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದಾಗ ಆ ಕೋರ್ಟಿನದ್ದು ವೆಚ್ಚ ಇರಬಹುದು, ಇದೆಲ್ಲವನ್ನೂ ಆ ಒಂದು ಸ್ಕೀಮಿನಿಂದ ನೋಡಿಕೊಳ್ತಾರೆ. ಮತ್ತೆ ಒಂದು ಈಗ ಯಾರಿಗಾದ್ರೂ ಒಂದು ಕಾಂಪನ್ಸೇಷನ್ ಕೊಡುವಾಗಲೂ ಅದು ಅದರಿಂದ ಕೊಡುವಂತ ಒಂದು ಇದನ್ನು ಕೂಡ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆಯ ಸ್ಕೀಮ್, ಅದು ಹೌದು, ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಓಕೆ, ಸೊ ಇದು ನಮ್ಮ ಅಂದ್ರೆ ಮೆಂಬರ್ಸ್ ಯಾರು ಆಗಿರ್ತಾರೆ IMA ಅಲ್ಲಿ ಅವರಿಗೆ ಬರುವಂತಹ ಬೆನಿಫಿಟ್ ಆಗಿರ್ತದೆ. ಒಂದು ವೇಳೆ ಆ ಮೆಂಬರ್ಸ್ ಅಲ್ಲಿ ಇರದಿದ್ರೆ, ಡಾಕ್ಟರ್ಸ್ ಈ ಒಂದು IMA ಅಲ್ಲಿ ಇರದಿದ್ರೆ ಅವರಿಗೆ ಅಂತ ಬೆನಿಫಿಟ್ಸ್ ಸಿಗುದಿಲ್ಲ. ಅವರಿಗೆ IMA ಇಂದ ಸಜೆಷನ್ ಸಪೋರ್ಟ್ ಸಿಗ್ತದೆ, ಬಟ್ ಈ ನಿಮ್ಮ ಕಾಂಪನ್ಸೇಷನ್ ಕೊಡುವಾಗ ಅದು ಅವರಲ್ಲಿ ಬರುವುದಿಲ್ಲ. ಓಕೆ, ಸೊ ನೀವು ಇವಾಗಲೇ ಹೇಳಿದ್ರಿ ಅಂದ್ರೆ ತುಂಬಾ ಡಾಕ್ಟರ್ಸ್ ಗಳು ಇದ್ದಾರೆ, ಅವ್ರು ಇನ್ನೂ ಸಹ ಈ ಒಂದು ರೂಫ್ ಅಡಿಯಲ್ಲಿ ಬಂದಿಲ್ಲ, ಬಹಳಷ್ಟು ಡಾಕ್ಟರ್ಸ್ ಗಳು ಬರ್ಬೇಕಷ್ಟೇ ಅಂತ. ಸೊ ಏನಿರ್ಬೋದು ಕಾರಣ, ಯಾಕೆ ಬರದೇ ಇರ್ಬೋದು, ಯಾಕೆ ಬೆನಿಫಿಟ್ಸ್ ಗಳ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ವಿಷಯ ಏನಿರ್ಬೋದು ಅಂತ ಹೇಳ್ಬೋದಾ? ಇದಕ್ಕೆ ನೋಡಿ, ಮುಖ್ಯವಾಗಿ ಬೇಕಾದ ಒಂದು ಲೈಫ್ ಮೆಂಬರ್ಶಿಪ್. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಎಲ್ಲ ಕಡೆ ನೋಡ್ತೇವೆ ಪೇಟ್ರನ್ ಮೆಂಬರ್ ಹೀಗೆ ಅಂತ ಹೇಳ್ತೇವೆ. ಇಲ್ಲಿ ಲೈಫ್ ಮೆಂಬರ್ಶಿಪ್ ಆದವರಿಗೆ ಮಾತ್ರ ಈ ಸೌಕರ್ಯಗಳು. ಇನ್ನು ಕೆಲವರಿಗೆ ಲೈಫ್ ಈಗ ಅದನ್ನೇ ಪ್ರಮೋಟ್ ಮಾಡ್ತಿದ್ದಾರೆ. ಮೊದಲು ಸ್ವಲ್ಪ ನಾವು ಅಸೋಸಿಯೇಟ್ ಮೆಂಬರ್ ಅಂತ ಒಂದು ಪ್ರಮೋಷನ್ ಇತ್ತು, ಈಗ ಅದನ್ನು ತೆಗೆದಿದ್ದಾರೆ. ಓನ್ಲಿ ಲೈಫ್ ಮೆಂಬರ್ ಅಂಡ್ ದೇ ಆರ್ ಎಲಿಜಿಬಲ್ ಓನ್ಲಿ ಫಾರ್ ದೀಸ್ ಯಾವುದು ಸ್ಕೀಮ್ಸ್. ಈಗ ನೀವು ಹೇಳಿದಾಗೆ ಯಾಕೆ ಈ ಮೆಂಬರ್ಗಳು ರಿಜಿಸ್ಟ್ರೇಷನ್ ಆಗುದಿಲ್ಲ ಎಂಬುದು ಒಂದು, ಅದ್ರ ಬಗ್ಗೆ ಜಾಸ್ತಿ ಅವರು ತಿಳ್ಕೊಳ್ಳದಿರುವುದು ಒಂದು ಮೇನ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ವಿಷಯಗಳೆಲ್ಲ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲರೂ ಅದರ ಮೆಂಬರ್ ಆಗ್ಲೇಬೇಕು. ಯಾಕಂದ್ರೆ ಸೆಕ್ಯೂರ್ಡ್ ಇರ್ತದೆ, ಒಂದು ಪ್ರೊಫೆಷನ್ ಕೂಡ ಸೆಕ್ಯೂರ್ ಆಗಿರ್ತದೆ ನಮಗೆ ಯಾವುದೇ ಕೂಡ. ಆಮೇಲೆ ಒಂದು 50 ಮಂದಿ ಡಾಕ್ಟರ್ಸ್ಗಳು ಒಂದು ಊರಲ್ಲಿ ಇದ್ದಾಗ ಒಂದು ಇದರಲ್ಲಿ ಇದ್ದುಕೊಂಡು ಎಲ್ಲರೂ ಒಟ್ಟಾಗಿ ಮಾಡೋದು ಒಳ್ಳೆ ವಿಷಯ. ಆದ್ರೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೂಡ ಈ ತರ ಇರುವಾಗ ಇನ್ನು ಬೇರೆ ಕಡೆಯಲ್ಲಿ ಬಹಳಷ್ಟು ತೊಂದರೆಗಳಿವೆ. ಆದ್ರೆ ಈ ವಿಷಯಕ್ಕೋಸ್ಕರ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಆ ಮೆಂಬರ್ಶಿಪ್ ಅವರನ್ನೊಂದು ಎನ್ರೋಲ್ ಮಾಡುವಂಥದ್ದು ಇದರಲ್ಲಿ ಬರುವೆ. ನಮ್ಮ ಲಾಸ್ಟ್ ಟೈಮ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಬಂದಾಗ ಅವರು ಬಹಳ ಇದ್ರ ಬಗ್ಗೆ ಹೇಳಿದ್ರು, ನಮ್ಗೆ ಇದನ್ನು ಇಂಪ್ರೂವ್ ಮಾಡಬೇಕು ಎಂಬುದಾಗಿ. ಕಾರಣ ಒಂದು ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ, ಇನ್ನೊಂದು ಏನಂದ್ರೆ ಅದಕ್ಕೆ ಯಾಕೆ ನಾವು ಬೇರೆ ಮೆಂಬರ್ ಇದ್ದೇವೆ ಅಂತ ಎರಡನೇದು. ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಇತ್ತೀಚೆಗೆ ನಾವು ನೋಡಿದಾಗೆ, ಈಗ ನಾನು ಆರ್ಥೋಪೆಡಿಕ್ ಸರ್ಜನ್, ಇವರು ಗೈನಕಾಲಜಿಸ್ಟ್. ನಮ್ಗೆ ಆರ್ಥೋಪೆಡಿಕ್ಸ್ಗೆ ಒಂದು ಸಪರೇಟ್ ಒಂದು ಅಸೋಸಿಯೇಷನ್ ಇದೆ, ಗೈನಕಾಲಜಿಗೆ ಒಂದು ಸಪರೇಟ್ ಅಸೋಸಿಯೇಷನ್ ಇದೆ, ಸರ್ಜನ್ಗಳಿಗೆ ಇದೆ, ಪೀಡಿಯಾಟ್ರಿಕ್ಸ್, ಹೀಗೆ ಪ್ರತಿಯೊಂದು ಸ್ಪೆಷಾಲಿಟಿಗೆ ಅವರವರದೇ ಒಂದು ಆರ್ಗನೈಸೇಷನ್ ಇದೆ. ಅದೇನಾಗ್ತದೆ, ಅಲ್ಲಿನೂ ಫೀಸ್ ಕೊಡಬೇಕು, IMAಗೂ ಕೊಡಬೇಕೆಂಬ ಒಂದು ಸಣ್ಣ ಒಂದು ಕ್ವಶನ್ ಅಲ್ಲಿ ಕೆಲವರು ಆಗ್ತಾ ಇಲ್ಲ. ಆದ್ರೆ IMA ಇಸ್ ಎ ಮದರ್ ಆರ್ಗನೈಸೇಷನ್, ಅದರ ನಂತರ ಉಳಿದದೆಲ್ಲ ಬ್ರಾಂಚ್ ಬೇರೆ. ಅಂದ್ರೆ ನಾನೀಗ ಆರ್ಥೋ ಮೆಂಬರ್ ಆದ್ರೆ ಐ ನೀಡ್ ನಾಟ್ ಬಿ ಎ ಮೆಂಬರ್ ಆಫ್ IMA, ಬಟ್ IMA ಇಸ್ ಎ ಮದರ್ ಆರ್ಗನೈಸೇಷನ್. ಲೈಕ್ ನಾವು ಇದೆಲ್ಲ ಬೆನಿಫಿಟ್ ನೋಡಿದಾಗ ಎವ್ರಿ ಒನ್ ಶುಡ್ ರಿಜಿಸ್ಟರ್ ಫಾರ್ IMA ಆಕ್ಚುಲಿ. ಇದು ಒಂದು ಕಾರಣ. ಇನ್ನೊಂದು ಕಾರಣದೇ ಬೇರೆ ಬೇರೆ ಆರ್ಗನೈಸೇಷನ್ಗಳು ಇರ್ಲಿಕ್ಕೆ ಕೆಲವರು ನಾನು ಇಲ್ಲಿ ಆರ್ಗನೈಸ್ ಇದ್ದೇನೆ ಅದು ಬೇಡ ಅಂತ ಎಂಬ ಒಂದು ರೀಸನ್ ಇರಬಹುದು ಅಷ್ಟೇ. ಅಂದ್ರೆ ಅದರಲ್ಲಿ ಕೂಡ ಒಂದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಬಂದಿರಬಹುದು. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಅನ್ಅವಾಯ್ಡೆಡ್ ಸರ್ಕಮ್ಸ್ಟಾನ್ಸಸ್ ಏನ್ ಬರ್ತದೆ ಆವಾಗ ಒಟ್ಟಾಗಿ ದುಡಿಯೋ ಒಂದು ಸಾಮರ್ಥ್ಯ IMAಗೆ ಇದೆ ಅಂತ ಹೇಳ್ತೀರಾ ನೀವು? ಖಂಡಿತವಾಗಿ. ಯಾಕಂದ್ರೆ ಜನರಿಗೂ ಕೂಡ ಒಂದು ದೌರ್ಜನ್ಯದ ಮಟ್ಟಕ್ಕೆ ಅವರು ಹೋಗಿ ಬಿಡ್ತಾರೆ. ಆಗ ಡಾಕ್ಟರ್ಸ್ ಅಂತ ಹೇಳಿ ನಾವು ಯಾವಾಗ್ಲೂ ಕೂಡ ದೇವರ ದೃಷ್ಟಿಯಲ್ಲಿ ನೋಡ್ತೇವೆ. ಏನಾದ್ರೂ ಒಂದು ಚಿಕ್ಕ ಇನ್ಸಿಡೆಂಟ್ ಆದಾಗ ಅದನ್ನ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಜನ ಕೂಡ ದಂಗೆಗೆ ಇಳುವಂತಹ ಒಂದು ಪರಿಸ್ಥಿತಿ ಇದೆ. ಅಂತಹ ಒಂದು ಸಂದರ್ಭದಲ್ಲಿ IMA ಬಹಳಷ್ಟು ಸಪೋರ್ಟ್ ನಿಲ್ತದೆ. ಈ ಒಂದು ಇಡೀ ಅಸೋಸಿಯೇಷನ್ ನಿಮ್ಮ ಡಾಕ್ಟರ್ಸ್ ನ ಪರವಾಗಿ ನಿಲ್ತದೆ, ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತದೆ ಹೇಳೋದಕ್ಕೆ ನೀವು ಕಾರಣವನ್ನ ಹೇಳ್ತಾ ಇದ್ದೀರಾ. ಸೊ ಆ ಒಂದು ಅಸೋಸಿಯೇಷನ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅಂತ. ಹಾಗಾದ್ರೆ ನಿಜವಾಗಿ ನೋಡ್ಬೇಕು ಅಂದ್ರೆ ಈ ಡಾಕ್ಟರ್ಸ್ ಗಳು ಒಮ್ಮೆ ಈ ಒಂದು ಅಸೋಸಿಯೇಷನ್ ಒಳಗೆ ಬಂದ ಮೇಲೆ ಅವರಿಗೆ ಬಹಳಷ್ಟು ಬೆನಿಫಿಟ್ಸ್ ಗಳ ಬಗ್ಗೆ ಹೇಳಿದ್ರಿ. ಹಾಗೆ ಅವರಿಗೂ ಕೂಡ ಬೇರೆ ಯಾವ ಆಕ್ಟಿವಿಟೀಸ್ ಅಲ್ಲಿ ನೀವು ಅವರನ್ನ ಇನ್ವಾಲ್ವ್ ಮಾಡ್ತೀರಾ ನಿಮ್ಮ ಒಂದು ಸಂಸ್ಥೆಯಿಂದ ಅಂತ? ಓಕೆ, ಈಗ ನೋಡಿ, ಇನ್ನು ಮುಖ್ಯವಾಗಿ ನಾವು ಇಡೀ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಬರೀ ಮೆಂಬರ್ಸ್ ಫ್ಯಾಮಿಲಿಗೋಸ್ಕರ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಹೇಳಿದರೆ ಒಂದು ಸ್ಪೋರ್ಟ್ಸ್ ಒಂದು ಇವೆಂಟ್ ಇದೆ, ಓನ್ಲಿ ಫಾರ್ ದ ಮೆಂಬರ್ಸ್, ಅವರ್ ಸ್ಪೌಸಸ್ ಆ್ಯಂಡ್ ಅವರ್ ಚಿಲ್ಡ್ರನ್. ಎಲ್ಲ ನಮ್ಮನೆಯ ಸ್ಪೋರ್ಟ್ಸ್ ಆಕ್ಟಿವಿಟಿಗಳು ಅದರಲ್ಲಿ ನಾವು ಒಂದು ಇಡೀ ದಿನ ಔಟ್ಡೋರ್ ಇಂಡೋರ್ ಆಕ್ಟಿವಿಟಿಗಳನ್ನೆಲ್ಲ ಮಾಡಿ ಒಳ್ಳೆ ಒಂದು ಸಂಭ್ರಮದಿಂದ ಅದನ್ನು ಆಚರಣೆ ಮಾಡ್ತೇವೆ. ಹೌದು, ಅದು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದದ್ದು. ಅದು ಒಂದಿನ ಬಹಳ ಒಂದು ಎಲ್ಲರೂ ಖುಷಿಯಿಂದ ಫ್ಯಾಮಿಲೀಸ್ ಬಂದು ಜಾಯಿನ್ ಆಗಿ ಆ ದಿನ ಎಲ್ಲವನ್ನೂ ಮರೆತು ಅಲ್ಲಿ ನಾವು ವಿ ಎಂಜಾಯ್.
ಅಂದ್ರೆ ಇದು ಇರುವಂತದ್ದೇ ಅದಕ್ಕೋಸ್ಕರ, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್. ಈಗ ರೀಸೆಂಟ್ಲಿ ನಾವು ಒಂದು ಪಿಕ್ನಿಕ್ ಮಾಡಿದ್ದು, ಫ್ಯಾಮಿಲಿ ಪಿಕ್ನಿಕ್. ಅದು ಕೂಡ ಕಂಪಲ್ಸರಿ. ನಾವು ರೆಗ್ಯುಲರ್ ಒಂದು ಎವ್ರಿ ಇಯರ್ ಒಂದು ಪಿಕ್ನಿಕ್ ಮಾಡ್ತೇವೆ. ಅಲ್ಲಿ ಕೂಡ ಅಷ್ಟೇ ಮಕ್ಕಳು, ಪೇರೆಂಟ್ಸ್ ಎಲ್ಲ ಬಂದು, ಈವನ್ ಡಾಕ್ಟರ್ಸ್ ಪೇರೆಂಟ್ಸ್, ಮಕ್ಕಳು, ಮೊಮ್ಮಕ್ಕಳು ಯಾರು ಎಲ್ಲರೂ ಬಂದು ಒಂದು ಖುಷಿಯಲ್ಲಿ ಒಂದು ದಿವಸ ಮಾಡ್ತೇವೆ. ಇದೆಲ್ಲ ಬಹಳ ಮುಖ್ಯವಾದದ್ದು. ಇನ್ನು ಫ್ಯಾಮಿಲಿ ಡೇ ಅಂತ ಒಂದು ಮಾಡ್ತೇವೆ, ಫ್ಯಾಮಿಲಿ ಗೆಟ್ ಟುಗೆದರ್. ಅದು ಅಷ್ಟೇ, ಅದು ಇಟ್ ವಿಲ್ ಬಿ ಎ ಹ್ಯೂಜ್ ಪ್ರೋಗ್ರಾಮ್. ಅದರಲ್ಲಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಗಳು ಅದೆಲ್ಲ ಮಾಡಿಕೊಂಡು ಎಲ್ಲರನ್ನು ಇನ್ವಾಲ್ವ್ ಮಾಡುವಂಥ ಇಂಥ ಆಕ್ಟಿವಿಟಿ ಫಾರ್ ದ ಹೋಲ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಎಲ್ಲರಿಗೆ ಇರುವಂಥ ಆಕ್ಟಿವಿಟಿಗಳು ಇರ್ತದೆ. ಓಕೆ, ಅಂದ್ರೆ ನಮಗೂ ಕೂಡ ಒಂದು ಮಾನಸಿಕವಾದ ನೆಮ್ಮದಿ ಬೇಕಾಗಿರ್ತದೆ. ಅಂತಹ ಒಂದು ನೆಮ್ಮದಿಗೋಸ್ಕರ ಕೂಡ ನಮ್ಮ ಅಸೋಸಿಯೇಷನ್ ರೆಡಿ ಆಗಿದೆ ಅಂತ ಹೇಳ್ತೀರಾ ಸರ್? ನೀವು ಇವಾಗಲೇ ನಮಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರೆ, ಡಾಕ್ಟರ್ಸ್ಗಳು ಇದಕ್ಕೆ ಒಮ್ಮೆ ಸೇರ್ಪಡೆಯಾದ ನಂತರ ಅವರಿಗೆ ಯಾವೆಲ್ಲ ರೀತಿಯ ಬೆನಿಫಿಟ್ಸ್ಗಳು ಇವೆ ಅಂತ ಹೇಳೋದನ್ನ ಕೂಡ ಹೇಳಿದ್ರೆ. ಸೊ ಇಲ್ಲಿ ಒಂದು ಅಸೋಸಿಯೇಷನ್ ಅಲ್ಲಿ ಒಂದು ಕಮ್ಯುನಿಟಿ ಆಕ್ಟಿವಿಟೀಸ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಹಾಗೆ ಸೋಷಿಯಲ್ ಆಕ್ಟಿವಿಟಿ ಎರಡೂ ಕೂಡ ಒಂದು ತಿಳಿಸೋದಾದ್ರೆ ಯಾವ ರೀತಿಯ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಈ ಒಂದು ಅಸೋಸಿಯೇಷನ್ ಅಲ್ಲಿ ಅಂತ ಹೇಳ್ಬೋದಾ? ಈಗ ನಾವು CMEಗಳ ಬಗ್ಗೆ ಮಾತಾಡಿದೆವು. ಹಾಗೆ ನಾವು ಸಮಾಜದಲ್ಲಿ ಅಂದ್ರೆ ಒಂದು ಕಮ್ಯುನಿಟಿ ಬೇಸ್ಡ್ ಆಕ್ಟಿವಿಟೀಸ್ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅದು ನಾವು ಯಾವಾಗಲೂ ಮಾಡುದು ಜನರಿಗೋಸ್ಕರ. ಡಾಕ್ಟರ್ಸ್ಗಳು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ರೀಚ್ ಆಗಬೇಕಾದ್ರೆ ಅದು ಕಟ್ಟಕಡೆಯ ಜನರ ವ್ಯಕ್ತಿಗೆ ರೀಚ್ ಆಗೋದಾದ್ರೆ ಅವರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ವೈದ್ಯರ ನಾಲೆಜ್ ಇಂಪ್ರೂವ್ ಮಾಡೋದು ಒಂದು, ಆ ನಾಲೆಜನ್ನು ಯಾರಿಗೆ ಉಪಯೋಗ ಮಾಡುವಂಥದ್ದು ಇನ್ನೊಂದು. ಸೊ ಹಾಗಾಗಿ ನಾವು ಈಗ ಮೊದಲಾಗಿ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಹೀಗೆ ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ, ರೋಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು, ಇವರ ಜೊತೆಯಲ್ಲಿ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದರಲ್ಲಿ ಈಗ ಮುಖ್ಯವಾಗಿ ನಾವು ಮಾಡಿದ ಒಂದು ಕೆಲವು ಕಾರ್ಯಕ್ರಮಗಳಂದ್ರೆ, ನಮ್ಮ ವೈದ್ಯರುಗಳು, ಬೇರೆ ಬೇರೆ ಸ್ಪೆಷಾಲಿಟಿ ವೈದ್ಯರುಗಳು ರೆಗ್ಯುಲರ್ ಆಗಿ ಒಂದು ಹಳ್ಳಿಗಳ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಹೋಗಿ ಬೇರೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ನಮ್ಮ ಕೆಲವು ಡಾಕ್ಟರ್ಸ್ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ವರ್ಷವಿಡೀ ಹಲವಾರು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆ ಕೊಡ್ತಾರೆ ಇದ್ರ ಬಗ್ಗೆ. ಇನ್ನು ಕೆಲವರು ಈ ಹುಡುಗಿಯರ ಪ್ರಾಬ್ಲಮ್ಸ್ ಇರ್ಬೋದು, ಮೆನು ಯಾವುದು ಅವರಿಗೆ ಒಂದು ಮುಟ್ಟಾಗುವಂಥದ್ದು ಇರ್ಬೋದು, ಅಥವಾ ಅವರದ್ದು ಮಾನಸಿಕ ಪ್ರಾಬ್ಲಮ್ ಇರ್ಬೋದು, ಇದರ ಬಗ್ಗೆ ಅವರು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಇನ್ನು ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ನಾವು ಆಗಲೇ ಫಸ್ಟ್ ಏಡ್ ಅಂತ ಹೇಳಿದೆವು. ಈ ಕಾರ್ಯಕ್ರಮವನ್ನು ಹಲವಾರು ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೂ ಬಹಳಷ್ಟು ಕಡೆಯಲ್ಲಿ ಮಾಡುವಂಥದ್ದು ಇದೆ. ಸ್ಕೌಟ್ಸ್ ಗೈಡ್ಗಳಿಗೆ ಮಾಡಿದ್ದೇವೆ. ಹೀಗೆ ತುಂಬ ಕಡೆಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಈ ಸ್ವಚ್ಛತಾ ಅಭಿಯಾನ ಇನ್ನೊಂದು ಬಹಳ ಮುಖ್ಯವಾದದ್ದು. ಇದನ್ನು ಕೂಡ ನಾವು ರೈಲ್ವೇಸ್ ಇದರಲ್ಲಿ KMC ಅವರ ಜೊತೆಯಲ್ಲಿ ಸೇರಿಕೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಹೀಗೆ ನಮ್ಮಲ್ಲಿ ಬೇರೆ ಬೇರೆ ವಿಂಗ್ಸ್ ಇರ್ತದೆ. ಅಂದ್ರೆ ಈಗ ಉಡುಪಿ ನಮ್ದು ಫಿಸಿಷಿಯನ್ ಅಸೋಸಿಯೇಷನ್ ಇದೆ, ಹೆಚ್ಚಿನ ಕಾರ್ಯಕ್ರಮ ಅವರ ಜೊತೆಯಲ್ಲಿ ಸೇರಿಕೊಂಡು ಮಾಡ್ತೇವೆ. ಹೀಗೆ ಸ್ಕೂಲ್ ಕಾಲೇಜುಗಳದ್ದು ನಮ್ಮ ಆಕ್ಟಿವಿಟಿಗಳು ಹೆಚ್ಚಿನದೇನೆಂದ್ರೆ ಅಡ್ರೆಸ್ಸಿಂಗ್ ದ ಯಂಗರ್ ಜನರೇಷನ್, ಯೂತ್ ಎಸ್ಪೆಷಲಿ ಅವರಿಗೆ ನಾವು ಮಾಡುವಂಥದ್ದು. ಇದೆಲ್ಲ ನಮ್ದು ಕಮ್ಯುನಿಟಿಯಲ್ಲಿ ಮಾಡುವಂಥದ್ದು ಆಕ್ಟಿವಿಟಿಗಳು ಮಾಡ್ತೇವೆ. ಇನ್ನು ಸೋಷಿಯಲ್ ಆಕ್ಟಿವಿಟಿ ಅಂತ ಹೇಳುವಾಗ ಮುಖ್ಯವಾಗಿ ಈಗ ನಾವು ಕೆಲವು ಕಲ್ಚರಲ್ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತೇವೆ. ಈಗ ಲಾಸ್ಟ್ ಇಯರ್ ನಮ್ದೊಂದು ಎಲ್ಲ ವೈದ್ಯರದ್ದೊಂದು ಮ್ಯೂಸಿಕ್ ಪ್ರೋಗ್ರಾಮ್ ಒಂದು ಮಾಡಿದ್ದು. ಈ ವರ್ಷವೂ ಒಂದು ಪ್ರೋಗ್ರಾಮ್ ಅಲ್ಲಿ IMA ಭಾಗಿಯಾಗಿತ್ತು. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇರ್ತದೆ. ಅಲ್ಲಿ IMA ಒಂದು ಪಾರ್ಟ್ ಆಗಿ ಅಲ್ಲಿ ಒಂದು ಜನರು ಅದರ ಅಂದ್ರೆ ಡಾಕ್ಟರ್ಸ್ ಕೂಡ ಅದರಲ್ಲಿ ಇದ್ದಾರೆ ಎಂಬುದನ್ನು ನಾವು ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇದೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಅಂಡ್ ಸೋಷಿಯಲ್ ಕಾಸ್ಗಳು ಇರ್ಬೋದು. ಯಾವುದೀಗ ನಾವು ಹೇಳಿದಾಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ HIV ಇದು ಮತ್ತು ಸುಸೈಡ್ ಪ್ರಿವೆನ್ಷನ್, ಇದೆಲ್ಲ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮಗಳು. ಆಲ್ಕೋಹಾಲ್ ಅಡಿಕ್ಷನ್, ಮದ್ಯವ್ಯಸನ ಶಿಬಿರ ಅಂತಂದ್ರೆ ಆಲ್ಕೋಹಾಲ್ ಯಾರು ಅವರು ಫ್ಯಾಮಿಲಿ ಮೆಂಬರ್ಸಿಗೆ ಹೇಗೆ ಸಪೋರ್ಟ್ ಮಾಡಿ, ಇದು ಒಂದು 10 ಡೇಸಿಗೆ ನಡೆದಂತ ತಿಂಗಳಲ್ಲಿ ನಡೆದಂತ ಒಂದು ಕ್ಯಾಂಪ್ ಬಾಳಿಗ ಹಾಸ್ಪಿಟಲ್ ಅವರೊಟ್ಟಿಗೆ. ಲೈಕ್ ತುಂಬಾ ಇದರ ಒಂದು 10 ದಿನದ ಕಾರ್ಯಕ್ರಮ. ಒಂದು 50 ಈ ಶಿಬಿರಾರ್ಥಿಗಳಿದ್ರು. ಲೈಕ್ ನೆಕ್ಸ್ಟ್ ಜೀವನ ಈಗ ಅಡಿಕ್ಷನ್ ಈಗ ಬಿಟ್ಟ ನಂತರ, ಆಲ್ಕೋಹಾಲ್ ಚಟವನ್ನು ಬಿಟ್ಟ ನಂತರ ಅದರಿಂದ ಆಗುವಂತ ಸಮಸ್ಯೆ ಏನು, ಒಂದು ಆದ ನಂತರ ಅದನ್ನು ಆ ಚಟವನ್ನು ಬಿಟ್ಟ ನಂತರ ಮುಂದಿನ ಜೀವನ ಹೇಗೆ ನಡೆಸ್ಕೋಬೇಕು, ನಾರ್ಮಲ್ ಲೈಫಿಗೆ ಹೇಗೆ ಬರೋದು, ಅವರಿಗೆ ಹಾಗೆ ಏನಾದ್ರು ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡಿಸ್ಕೊಂಡು ಆ ಕ್ಯಾಂಪ್ ಅಲ್ಲಿ ಆ ಒಂದು ಶಿಬಿರಾರ್ಥಿಗಳಿಗೆ ಟ್ರೈನಿಂಗ್ ಇದಾಗಿದೆ. ಆ ತರದ್ದು ಸಾಧಾರಣ ಒಂದು 50-60 ಮಂದಿ ಅಟೆಂಡ್ ಮಾಡಿ ಅವರಿಗೆ 10 ದಿನ ಕ್ಯಾಂಪ್ ಮಾಡಿ ಅದರಲ್ಲಿ IMA ಸಂಪೂರ್ಣ ಸಹಕಾರ ಕೊಟ್ಟಿದೆ. ಹೌದು, ಅದನ್ನು ಸಂಪೂರ್ಣವಾಗಿ AV ಬಾಳಿಗ ಟ್ರಸ್ಟ್ ಇಂದ PV ಭಂಡಾರಿ ಅವರ ನಮ್ಮ
ಇದರಲ್ಲಿ ಹಾಸ್ಪಿಟಲಲ್ಲಿ ಮಾಡುವಂಥ ಕಾರ್ಯಕ್ರಮ ಇದು ಬಹಳ ಉತ್ತಮವಾಗಿ ನಡೆದಿದೆ. ಆಮೇಲೆ ಅವರಿಗೆ ಬೇಕಾದಾಗೆ ಸ್ಪಿರಿಚುವಲ್ ಆಕ್ಟಿವಿಟಿಗಳು, ಕಲ್ಚರಲ್ ಆಕ್ಟಿವಿಟಿಗಳನ್ನೆಲ್ಲ ಮಾಡಿ ಅವರಿಗೆ ಒಂದು ಜೀವನದಲ್ಲಿ ಅವರನ್ನು ಬದಲಾವಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದು ಒಂದು ಬಹಳ ಮುಖ್ಯವಾಗಿ. ಇನ್ನೊಂದು ನಾವು ಸೋಷಿಯಲ್ ಆಕ್ಟಿವಿಟಿ ಮಾಡುವ ಹೇಳಿದ್ರೆ ಒಂದು ಕಾರ್ಯಕ್ರಮ ನಶಾ ಮುಕ್ತ ಭಾರತ, ಡ್ರಗ್ಸ್ ಬಗ್ಗೆ ಅವೇರ್ನೆಸ್. ಅದು ಬೇಸಿಕಲಿ ಎಲ್ಲಿ ಅಂತಂದ್ರೆ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಆ ಏಜ್ ಅಲ್ಲಿ 16 to 20 years ಅಲ್ಲಿ ಏನಿರ್ತಾರೆ ಅವರ ಒಂದು ಸ್ಕೂಲ್ ಇದ್ರಲ್ಲಿ ಕಾಲೇಜಿಗೆಲ್ಲ ಹೋಗಿ ಅಲ್ಲಿ ಸಹ ಒಂದು ಇದು ಅದನ್ನು ಲೈಕ್ ಡ್ರಗ್ಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗ್ತದೆ, ಇದು ಟೊಬ್ಯಾಕೋ ಇರ್ಬೋದು, ಬೇರೆ ಯಾವ್ದಾದ್ರು ಡ್ರಗ್ಸ್ ಇರ್ಬೋದು. ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಗೆ ಬೇಕಾಗಿರುವಂತಹ ಒಂದು ಪ್ರೋಗ್ರಾಮ್ ಇದು. ಸೊ ಅಂತ ಒಂದು ಪ್ರೋಗ್ರಾಮ್ ಅನ್ನ ಕೂಡ IMA ಮಾಡ್ತಾ ಇದೆ. ಇನ್ನು 2 ಬಹಳ ಮುಖ್ಯವಾದ ಕಾರ್ಯಕ್ರಮ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಆಟಿಸಮ್ ಸೊಸೈಟಿ ಒಂದು ಕಾರ್ಯಕ್ರಮ ಈಗ ಒಂದು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. AV ಬಾಳಿಗ ಟ್ರಸ್ಟ್ ಇಂದ ಮಾಡುವಂತ ಒಂದು ಹಾಸ್ಪಿಟಲ್ ಪ್ರೋಗ್ರಾಮ್ IMA ಯಾವಾಗಲೂ ಅದರ ಜೊತೆಗೆ ಸೇರಿಕೊಂಡು ಇಲ್ಲಿ ಒಂದು ಆಟಿಸಮ್ ಸೊಸೈಟಿ ಅಂತ ಮಾಡಿಕೊಂಡಿದ್ದಾರೆ. ಆಟಿಸಮ್ ಅಂದ್ರೆ ಸ್ವಲ್ಪ ಮಕ್ಕಳಲ್ಲಿ ಬುದ್ಧಿ ಕಡಿಮೆ ಇರುವಂತದ್ದು, ಅವರು ಯಾವುದೇ ಬ್ರೈನ್ ಡ್ಯಾಮೇಜ್ ಇರ್ಬೋದು ಅಥವಾ ಒಂದು ಕಾರಣಾಂತರಗಳಿಂದ ಅವರದ್ದೊಂದು ಬೇರೆ ಮಕ್ಕಳ ಹಾಗೆ ಇರುವುದಿಲ್ಲ, ಸ್ಪೆಷಲ್ ಚಿಲ್ಡ್ರನ್, ಆಕ್ಚುಲಿ ಸ್ಪೆಷಲ್ ಚಾಲೆಂಜ್ ಚಿಲ್ಡ್ರನ್, ಅಂಥವರಿಗೋಸ್ಕರ ಒಂದು ಬಹಳ ಒಂದು ಉತ್ತಮವಾದ ಕಲ್ಚರಲ್ ಕಾರ್ಯಕ್ರಮ ಮಾಡಿದ್ದು. ಇಲ್ಲಿ ಹಲವಾರು ಆಟಿಸಮ್ ಸೊಸೈಟಿ ಅಂದ್ರೆ ಸ್ಕೂಲ್ಗಳಿದೆ, ಅಲ್ಲಿಂದ ಅವರನ್ನು ಕರೆದು ವಿಶೇಷ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಅವರ ಪೇರೆಂಟ್ಸ್ ಅವ್ರ ಜೊತೆಯಲ್ಲಿ ಅದು ಸೇರಿಕೊಂಡು ಒಂದು ಪ್ರೋಗ್ರಾಮ್ಗಳನ್ನು ಮಾಡುವಂಥದ್ದು. ಅವರಿಗೋಸ್ಕರ ಒಂದು ಕಾಂಪಿಟಿಷನ್ ಅರೇಂಜ್ಮೆಂಟ್ ಮಾಡಿದ್ರಿ. ಆದರೆ ಒಂದು ನಾನು ಯಾಕೆ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ, 2-3 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಹೆಚ್ಚಿನವರು ಬರ್ತಿರ್ಲಿಲ್ಲ. ಈಗ ಈ ವರ್ಷ ಮಾಡುವಾಗ ಕಿಕ್ಕಿರಿದ ಒಂದು ನಂಬರಲ್ಲಿ ಜನರು ಬಂದಿದ್ದಾರೆ, ಅಷ್ಟು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಪೇರೆಂಟ್ಸ್ ಬಂದು ಆ ಮಕ್ಕಳನ್ನು ಸ್ಟೇಜಲ್ಲಿ ತಂದು ಆ ಮಕ್ಕಳ ಜೊತೆಯಲ್ಲಿ ಅವರಿಗೊಂದ್ರೆ ಒಂದು ಹೊಸ ಕಿರಣ ಒಂದು ಕೊಟ್ಟ ಹಾಗೆ ಅದು ಬಹಳ ಉತ್ತಮವಾಗಿ ಬಂದಿದೆ. ಅದರ ಜೊತೆಯಲ್ಲಿ ಒಂದು ಬಹಳ ಒಳ್ಳೆ ಕಾರ್ಯಕ್ರಮದಲ್ಲಿ IMA ನಾವು ಭಾಗವಹಿಸಿದೆವು. ಅದು ಶ್ಯಾಡೋ ಟೀಚರ್ಸ್ ಟ್ರೈನಿಂಗ್ ಅಂತ. ಶ್ಯಾಡೋ ಟೀಚರ್ಸ್ ಅಂದ್ರೆ ಇಂಥ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಯಾರಾದರೂ ಒಂದು ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಅವರು ವರ್ಷವಿಡೀ ಜೀವಮಾನ ಪೂರ್ತಿ ಅವ್ರ ಜೊತೆಗೆ ಇರಬೇಕು ಅಂತಲ್ಲಿ ಒಂದು ಟೀಚರ್ಸ್ ಇರ್ಬೋದು, ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಅಮ್ಮ ಇರ್ಬೋದು, ಅಥವಾ ಯಾರಾದರೂ ಅದನ್ನು ವಾಲಂಟಿಯರ್ ಆಗಿ ಕಲಿಯೋರು, ಇಂಥವರಿಗೆ ಶ್ಯಾಡೋ ಟೀಚರ್ ಅಂತ ಹೇಳ್ತಾರೆ. ಅವರಿಗೆ ಏನು ಕಲಿಬೇಕಂತ ಟ್ರೈನಿಂಗ್ ಅನ್ನು ಆ ಟೀಚರ್ಸ್ಗಳಿಗೆ ಕೊಡ್ಲಿಕ್ಕೆ ಬಾಂಬೆಯಿಂದ ಒಬ್ರು ಎಕ್ಸ್ಪರ್ಟ್ ಅನ್ನು ಕರೆದು ಒಂದು 40-50 ಮಂದಿ ಯಾರು ಅದರಲ್ಲಿ ಇಂಟ್ರೆಸ್ಟ್ ಇದ್ರು ಅವರಿಗೆ ಒಂದು ಶ್ಯಾಡೋ ಟೀಚರ್ಸ್ ಟ್ರೈನಿಂಗ್ ಕೊಟ್ಟಿದ್ದೆವು. 3 ದಿವಸದ ಟ್ರೈನಿಂಗ್. ಅದು ಬಹಳ ಒಳ್ಳೇದಾಗಿ ಆಗಿದೆ. ಅದು ಅಂದ್ರೆ ಇಂಥ ಮಕ್ಕಳನ್ನು ನೋಡಿಕೊಳ್ಳುವುದು ಮುಖ್ಯ ಉದ್ದೇಶ. ಇದೆಲ್ಲ ಒಳ್ಳೆಯ ಒಂದು ಸೋಷಿಯಲ್ ಕಾಸಿನ ನಮ್ಮ ಕಾರ್ಯಕ್ರಮಗಳು ಆಕ್ಚುಲಿ. ಸೊ ಇದರಲ್ಲಿ IMA ಸಂಪೂರ್ಣವಾಗಿ ನಾವು ಅದರಲ್ಲಿ ಸಂಪೂರ್ಣವಾಗಿ ಪಾರ್ಟಿಸಿಪೇಷನ್ ಇದ್ದಾದ್ರೆ. ಓಕೆ, ಹಾಗೆ IMA ಬೇರೆ ಬ್ರಾಂಚಸ್ ಗಳ ಬಗ್ಗೆ ಹೇಳ್ಬೋದಾ? ಯಾವ ಬ್ರಾಂಚಸ್ ಒಟ್ಟಿಗೆ ನೀವು ಕೆಲಸ ಮಾಡ್ತೀರಾ? ನಮ್ಮಲ್ಲಿ ಒಟ್ಟಿಗೆ ಅಂತಂದ್ರೆ ನಮ್ದೇ ಸಬ್ ಡಿವಿಷನ್ಸ್ ಅಂತಂದ್ರೆ IMA ವಿಮೆನ್ಸ್ ವಿಂಗ್ ಅಂತ ಇದೆ. ನಮ್ಮ ಈ ಲೇಡಿ ಡಾಕ್ಟರ್ಸ್ ಇರ್ಬೋದು, ಇಲ್ಲ ಯಾರಾದ್ರೂ ಡಾಕ್ಟರ್ಸ್ ಇದ್ದ ಅವರ ಹೆಂಡತಿಯವರು, ಅದೇ ಆತರ ಲೇಡೀಸ್ ವಿಂಗ್ ಅಂತ. ಸೊ ಅವರು ಸಹ ತುಂಬಾ ಒಂದು ಯಾವುದೇ ಹಬ್ಬಗಳಿರ್ಬೋದು, ಏನಾದ್ರೂ ಒಂದು ಅವರು ಸಹ ಒಂದು ಹಾಗೆ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಅವರು ಸಹ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹಬ್ಬಗಳಿರ್ಬೋದು, ಇಲ್ಲ ಬೇರೆ ಏನಾದ್ರು ಈ ಹ್ಯಾಂಡ್ಲೂಮ್ ಏನಾದ್ರು ಮಾಡೋದು ಆಕ್ಟಿವಿಟಿ ಅಂದ್ರೆ ಅವ್ರದ್ದು ಏನಾದ್ರು ಹಾಬೀಸ್ ಇದ್ರೆ ಅದನ್ನೆಲ್ಲ ಹೊರಗೆ ತರೋದು, ಬೇರೆ ಕಲ್ಚರಲ್ಸ್ ಅಂತ ಟ್ರೈನಿಂಗ್ ಮಾಡೋದು, ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್, ಆಮೇಲೆ ಅವರೆಲ್ಲ ಮಕ್ಕಳನ್ನೆಲ್ಲ ಸೇರಿಸ್ತಾರೆ ರಜೆಯಲ್ಲಿ. ಅವರಿಗೊಂದು ಬೇಸಿಗೆ ಶಿಬಿರ ಅದೆಲ್ಲ ಬಹಳ ಯೋಗ ಮಾಡಿಸ್ತಾರೆ. ಒಂದ್ 3-4 ದಿನ ಆ ತರದೊಂದು ಶಿಬಿರ ಮಾಡ್ತಾರೆ ವೆಕೇಶನ್ ಇದ್ರಲ್ಲಿ. ಇದೆಲ್ಲ ನಮ್ದು ಪಾರ್ಟ್ ಆಫ್ ನಮ್ಮ ವಿಂಗ್ ಆಫ್ IMA. ಅದು ಅವರು ನಮ್ಮ ಎಲ್ಲ ಆಕ್ಟಿವಿಟಿಯಲ್ಲಿ ನಮ್ಮ ಜೊತೆ ಇರ್ತಾರೆ. ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಆಕ್ಟಿವಿಟಿಗಳು ಅವರು ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ತುಂಬಾ ಮಂದಿ ಅವರ ಒಂದು ಒಳ್ಳೆ ಆಕ್ಟಿವಿಟಿಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೆ IMA ಮಧುರ ಲಹರಿ ಅಂತ ಒಂದು ಕಾರ್ಯಕ್ರಮ, ನಮ್ದೊಂದು ಗ್ರೂಪ್ ಇದೆ. IMA ಯಲ್ಲಿ ಯಾರ್ಯಾರು ಹಾಡುವವರಿದ್ದಾರೆ ಅವರಿಗೋಸ್ಕರ ಒಂದು ನಾವು ಕರೆಯೋಕೆ ಒಂದು ಗ್ರೂಪ್ ಮಾಡಿದ್ದೇವೆ. ಅಲ್ಲಿ ಒಂದು 20-25 ಡಾಕ್ಟರ್ಸ್ ಅಂಡ್ ಸ್ಪೌಸಸ್ ಸೇರಿ ಒಂದು ಗ್ರೂಪ್ ಇದೆ. ಒನ್ಸ್ ಇನ್ ಎ ಮಂತ್ ಜಾಯಿನ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗ್ತೇವೆ. ಆಮೇಲೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಅಗತ್ಯ ಬಿದ್ದಾಗ ಬಂದು ಅಲ್ಲಿ ಅವರದ್ದೊಂದು ಸಿಂಗಿಂಗ್ ಮಾಡೋದು, ಹೀಗೆ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಅಂಡ್ ಇಟ್ ಈಸ್ ಲೈಕ್ ಎವ್ರಿಬಡಿ ಎಂಜಾಯ್ ಟುಗೆದರ್. ಸೊ IMA ಅದು ವಿಂಗ್ ಇದೆ. ಆಮೇಲೆ ಈಗ ನಾವು ಆಗಲೇ ಹೇಳಿದಾಗ IMA ಯಲ್ಲಿ ನಾವು ಕೆಲವು ಕಮಿಟಿಗಳು ಮಾಡ್ತೇವೆ. ಕ್ರೈಸಿಸ್ ಕಮಿಟಿ ಅಂತ ನಾವು ಹೇಳಿದೆವಾಗ. ಕ್ರೈಸಿಸ್ ಕಮಿಟಿ ಅಂದ್ರೆ
ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ, ಎಮರ್ಜೆನ್ಸಿ ಆಗಲೇ ನಾನು ಹೇಳಿದೆ, ವೈದ್ಯರ ಅಲ್ಲಿ ಪೇಷಂಟ್ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಎಲ್ಲರೂ ಗಲಾಟೆ ಮಾಡ್ತಾರೆ, ಆ ಟೈಮಲ್ಲಿ ಅದಕ್ಕೆ ಬೇಕಾದಂಥ ಕ್ರೈಸಿಸ್ ಕಮಿಟಿ ಅವರ ಒಂದು ಆಕ್ಟಿವಿಟಿ ಅದ್ರ ಜೊತೆಯಲ್ಲಿ ಅದು ಕೂಡ ಮಾಡ್ತಾ ಇರ್ತದೆ. ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ IMA ಜೊತೆಗೆ ಗವರ್ಮೆಂಟ್ ಏನಾದರೂ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಕೈ ಜೋಡಿಸಿದ್ಯಾ ಅಥವಾ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಏನಾದರೂ ಒಟ್ಟಿಗೆ ನೀವು ಮಾಡ್ತಾ ಇದ್ದೀರಾ? ಈಗ ನಾವು ಲಾಸ್ಟ್ ಟೈಮ್ ಗವರ್ಮೆಂಟ್ ಇದು ನಮ್ದು ಹೆಚ್ಚಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ DHO ಆಫೀಸಿಂದ ನಾವು ಎಲ್ಲ ಕಾರ್ಯಕ್ರಮಗಳು ಒಟ್ಟಾಗಿ ಮಾಡುವಂಥದ್ದು. ಯಾಕೆಂದರೆ ಅವರದ್ದು ತುಂಬ ಕಾರ್ಯಕ್ರಮಗಳು ಇರ್ತವೆ, ಅದರಲ್ಲಿ ಹೆಚ್ಚಿನ ನಮ್ಮ ಡಾಕ್ಟರ್ಸು ಇನ್ವಾಲ್ವ್ ಆಗಿರ್ತಾರೆ. ಹಾಗೆ ಅದು ನಾವು ಕೂಡ ಅದ್ರ ಜೊತೆಯಲ್ಲಿ ಇರ್ತೇವೆ. ಮತ್ತೆ ನಮಗೆ ಕೂಡ ಅವರ ಗೈಡ್ಲೈನ್ಸ್ ಇರ್ತದೆ. DHO ಆಫೀಸಲ್ಲಿ ಎವ್ರಿ ವೀಕಲ್ಲಿ ಅವರ ಏನು ಕಾರ್ಯಕ್ರಮ, ಯಾವ ಹೆಲ್ತ್ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನೆಲ್ಲ ಅವರು ಕೊಡ್ತಾರೆ. ಅದರ ಪ್ರಕಾರ ನಮಗೆ ಅದನ್ನು ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಇಲ್ಲಿಗೆ ನಾವು ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿದ್ದು ಸ್ಪೈನ್ ರಿಹ್ಯಾಬಿಲಿಟೇಷನ್, ಅದರ ಬಗ್ಗೆ ಒಂದು ಕಾರ್ಯಕ್ರಮ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಒಟ್ಟಿಗೆ ಮಾಡಿದ್ದು. ಯಾರ್ಯಾರಿಗೆ ಸ್ಪೈನಲ್ ಇಂಜುರಿ ಆದವರಿಗೆಲ್ಲ ಅವರಿಗೆ ಒಂದು ಅಥವಾ ಒಂದು ಇದು ಏನು ಹೇಳ್ತೇವೆ ಇದು ಹೆಮಿಪೆರೆಸಿಸ್, ಪಾರ್ಶ್ವವಾಯು ಅಂಥವರಿಗೆ, ನ್ಯೂರಾಲಜಿ ಅಂಥ ಕೇಸ್ಗಳದ್ದು ಒಂದು ಪ್ರೋಗ್ರಾಮ್ ಮಾಡಿದಾಗ ನಾವು ಅವರ ಜೊತೆಯಲ್ಲಿ ಸೇರಿದ್ದೇವೆ. ಹೀಗೆ ಇನ್ನೂ ಕೂಡ ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ಅವರದ್ದು ಗವರ್ಮೆಂಟ್ ಕಾರ್ಯಕ್ರಮಗಳೇ ನಾವು ಸೇರ್ತೇವೆ. ಓಕೆ, ಸೊ IMA ಇಷ್ಟ ತನಕ ಮಾಡಿದ ಒಂದು ಆಕ್ಟಿವಿಟೀಸ್ ನ ಬಗ್ಗೆ ಹೇಳಿದ್ರಿ, ನಿಮ್ಮ ಪ್ರಾಜೆಕ್ಟ್ಸ್ ನ ಬಗ್ಗೆ ಹೇಳ್ತೀರಾ ನಮ್ಮ ಜನರಿಗೆ? ಹಾಗೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಿದೆ, ಪ್ಲಾನಿಂಗ್ ಯಾವ ರೀತಿಯಲ್ಲಿ ಇದೆ ಅಸೋಸಿಯೇಷನ್ ಇಂದ ಅಂತ? ಈಗ ನೋಡಿ, ನಾವು ಒಂದು ಲಾಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಒಂದು ಮಾಡಿದ್ದು, ಹಾಗಾಗಿ ಹೇಳಿದಾಗೆ ಉಡುಪಿ ಮಣಿಪಾಲ ರೋಟರಿ ಅವರೊಂದು ಆರ್ಟಿಫಿಷಿಯಲ್ ಹ್ಯಾಂಡ್ ಕೊಡುವಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಕೈ ಇಲ್ಲದವರಿಗೆ ಒಂದು ಕೃತಕ ಕೈ, ಅದು ಬ್ಯಾಟ್ರಿ ಆಪರೇಟೆಡ್. ಹೌದು, ನೀವು ಆ ಕಾರ್ಯಕ್ರಮ ಎಷ್ಟು ಒಳ್ಳೇದಿತ್ತಂದ್ರೆ, ಕೈ ಇಲ್ಲದವರಿಗೆ ಅವರು ಇದು ಬ್ಯಾಟ್ರಿ ಆಪರೇಟೆಡ್ ಹ್ಯಾಂಡ್ ಫಿಟ್ ಮಾಡಿ ಅವರು ಈ ಬಾಟ್ಲಿಯಿಂದ ಹಿಡಿದು ನೀರು ಕುಡಿಯುವಂತ ಒಂದು ಇದನ್ನು ನೋಡುವಾಗ ನಮಗೆ ಆ ಪ್ರಾಜೆಕ್ಟ್ ಒಂದು ಎಷ್ಟು ಉತ್ತಮವಾಗಿದೆ ಅಂತ ಅನಿಸಿತು. ಅದೇ ಕೈಯಿಂದ ಅವರು ಬೈಕನ್ನು ಬಿಡುವಂಥದ್ದು ಸಾಧ್ಯತೆ ಇತ್ತು, ಅಥವಾ ಒಂದು ಕತ್ತಿ ಹಿಡ್ಕೊಂಡು ಕಟ್ ಮಾಡೋದಿರಲಿ, ಅವರ ಒಂದು ಮುಖ ತೊಳೆಯುವುದು, ಈ ತರ ಒಂದು ನಮಗೆ ತುಂಬಾ ಒಂದು ಖುಷಿಯಾಗಿದೆ. ಅದು ಅದರಲ್ಲಿ IMA ನಮ್ಮ ಸದಸ್ಯರು ಉತ್ತಮ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ, ವಿ ಹ್ಯಾವ್ ಬೀನ್ ಆಲ್ಮೋಸ್ಟ್ 50% ನಾವು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದು. ಅದೊಂದು ವಂಡರ್ಫುಲ್ ಹ್ಯುಮ್ಯಾನಿಟೇರಿಯನ್ ಪ್ರಾಜೆಕ್ಟ್ ನಾವು ಇದುವರೆಗೆ ಮಾಡಿದ್ರಲ್ಲಿ ಅದೊಂದು ಒಳ್ಳೆ ಹ್ಯುಮ್ಯಾನಿಟೇರಿಯನ್ ಕಮ್ಯುನಿಟಿ ಪ್ರಾಜೆಕ್ಟ್. ಮೋರ್ ದ್ಯಾನ್ 191 members were fitted with the battery operated hand ಅಂಡರ್ ದ ರೋಟರಿ ಮಣಿಪಾಲ. ಅದಕ್ಕೆ ಬಂದಿದ್ದು ಪೂನಾದಿಂದ ಅವರು ಬಂದು ಇದನ್ನು ತಂದು ಮಾಡಿ ಕೊಟ್ಟಿದ್ರು. ಬಟ್ ಇಲ್ಲಿ ಕಂಪ್ಲೀಟ್ ಜವಾಬ್ದಾರಿ ತಗೊಂಡಿದ್ದು ಮಣಿಪಾಲ್ ರೋಟರಿ. ಬಟ್ ಅಲ್ಲಿ ನಮ್ಮ 3 ಡಾಕ್ಟರ್ಸು ಅವರು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿದ್ರು. ಹಾಗೆ ನಮಗೆ ಅವರಿಂದಾಗಿ ಒಂದು ಮೋಟಿವೇಶನ್ ಬಂದು ನಮ್ಮ ಡಾಕ್ಟರ್ಸ್ ಕೂಡ ಸಪೋರ್ಟ್ ಮಾಡಿ ಅದನ್ನು ಮಾಡಿದೆವು. ಹೀಗೆ ನಾವು ಮತ್ತೆ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೇವೆ. ಇದು ಹಲವಾರು ಕ್ಯಾಂಪ್ಗಳು ಮಾಡ್ತೇವೆ. ರೀಸೆಂಟ್ಲಿ ನಾವೊಂದು ರಾಜಾಂಗಣದಲ್ಲಿ ಒಂದು ಮೆಗಾ ಕ್ಯಾಂಪ್ ಮಾಡಿದ್ದು. ಅಲ್ಲಿ ಎಲ್ಲಾ ಸ್ಪೆಷಾಲಿಟಿಗಳು ಬಂದಿದ್ದು, ಬೋನ್ ಡೆನ್ಸಿಟಿ, ಕ್ಯಾನ್ಸರ್ ಸ್ಕ್ರೀನಿಂಗ್, ಮತ್ತೆ ಡೆಂಟಲ್, ಆಪ್ಥಾಲ್ಮಾಲಜಿ ಎಲ್ಲವನ್ನು ಇಟ್ಟುಕೊಂಡು ನಾವು ಅಲ್ಲಿ ಒಂದು ಒಳ್ಳೆ ಕ್ಯಾಂಪ್, ಸಾಧಾರಣ ಒಂದು 300-400 ಮಂದಿ ಅಟೆಂಡ್ ಆದರು. ಮತ್ತೆ ECG ಇದಕ್ಕೆಲ್ಲ ಸಪೋರ್ಟ್ ಕಸ್ತೂರ್ಬಾ ಹಾಸ್ಪಿಟಲ್ ಮತ್ತೆ ನಮ್ಮ ಎಲ್ಲ ಬೇರೆ ಬೇರೆ ಹಾಸ್ಪಿಟಲ್ಗಳು, ನಮ್ಮ ಎಲ್ಲ ಡಾಕ್ಟರ್ಸ್ಗಳು ಅಲ್ಲಿ ಇನ್ವಾಲ್ವ್ ಆಗಿ ಬಹಳಷ್ಟು ಮಂದಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅದು ಒಂದು ಬಹಳ ಒಳ್ಳೆಯ ಒಂದು ಅಂತ ಮೆಡಿಕಲ್ ಕ್ಯಾಂಪ್ ಜನರಿಗೆ ಉಚಿತ ತರಬೇತಿ. ಇದು ಅದರಲ್ಲಿ ಸ್ವಲ್ಪ ಲ್ಯಾಬೊರೇಟರಿ, ಬೋನ್ ಡೆನ್ಸಿಟಿ, ಐ ಸ್ಕ್ರೀನಿಂಗ್, ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಬ್ರೆಸ್ಟ್ ಸ್ಕ್ರೀನಿಂಗ್, ಇದನ್ನೆಷ್ಟೆಲ್ಲ ಮಾಡಿ, ಮತ್ತೆ ಡೆಂಟಲ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಅದು ಬಹಳ ಒಳ್ಳೆ. ಮತ್ತೆ ಒಂದು 100 ಮಂದಿ ಸ್ಕೌಟ್ ಅಂಡ್ ಗೈಡ್ಸ್ ಏನು ಬಂದಿದ್ರು, ಅವರಿಗೂ ಕೂಡ ನಾವು ಅಲ್ಲಿ ಇನ್ವಾಲ್ವ್ ಮಾಡಿದೆವು. ಅವರಿಗೆ ಅಲ್ಲಿ ಫಸ್ಟ್ ಏಡು ಇದನ್ನೆಲ್ಲ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು, ಅದು ಇಂಥ ಒಂದು ಕ್ಯಾಂಪ್, ಇಂಥ ಪ್ರಾಜೆಕ್ಟ್ಗಳು ಏನಾಗ್ತಂದ್ರೆ ಒಂದು ಜನರಿಗೆ ರೀಚ್ ಆಗ್ತದೆ. ಒಂದು ವೈದ್ಯರು ಒಳ್ಳೆ ಕೆಲಸಗಳನ್ನು ಮಾಡಿದಾಗ, ಸಾಮಾನ್ಯ ಜನರು ಅದು ರಾಜಾಂಗಣದಲ್ಲಿ ಮಾಡಿದಾಗ ನಮಗೆ ಅಲ್ಲಿ 400-500 ಮಂದಿ ಬಂದಾಗ ಇಟ್ ರಿಯಲಿ ಮೇಕ್ಸ್ ದ ಡಿಫ್ರೆನ್ಸ್ ಆಕ್ಚುಲಿ. ಹೀಗೆ ಇಂಥ ಪ್ರಾಜೆಕ್ಟ್ಗಳು ಇನ್ನೂ ನಡೀಲಿಕ್ಕಿದೆ. ಇನ್ನು ಬ್ಲಡ್ ಡೊನೇಷನ್ ಅದು ನೆಕ್ಸ್ಟ್ ಪ್ಲಾನ್ ಇದೆ. ಫ್ಯೂಚರ್ ಪ್ಲಾನ್ಸ್ ಯಾವ ರೀತಿ ಮಾಡಿದಿರಾ ನಿಮ್ಮ ಅಸೋಸಿಯೇಷನ್ ಇಂದ ಅಂತ ಹೇಳ್ಬೋದಾ? ಬ್ಲಡ್ ಡೊನೇಷನ್ ಒಂದು ಮೇನ್ ಆಗಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅದೀಗ ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ನಡಿಬೇಕು ಅಂತ ಇದೆ. ಹಾಗೆ ಇನ್ನೊಂದು ಯಾವ್ದಾದ್ರು ಒಂದು ಹಳ್ಳಿಯಲ್ಲಿ ಯಾವ್ದಾದ್ರಿ ಭಜನಾ ಮಂಡಳಿ ಅಥವಾ ಏನಾದ್ರು ಒಂದು ಅವರ ಒಂದು ಸಂಘದ ಒಂದು ಅಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡುವಂತ ವರ್ಷ ಮಾಡ್ತೇವೆ. ಅದು ಈ ವರ್ಷ ಕೂಡ ಇನ್ನೂ ಈಗ ಮಾಡ್ಲಿಕ್ಕಿದೆ. ಆಮೇಲೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನಾನು ಈ ಸಾರಿ ಪ್ಲಾನ್ ಮಾಡಿದ್ದೇನೆ, ಅಂದ್ರೆ ಒಂದು ವೈದ್ಯರ
ಬರಹಗಾರರ ಒಂದು ಸಮ್ಮೇಳನ, ವೈದ್ಯ ಬರಹಗಾರರ ಸಮ್ಮೇಳನ ಅಂತ ಮಾಡ್ಬೇಕಂತ ಇದೆ. ಅಂದ್ರೆ ನಾವಿಲ್ಲಿ ನೋಡಿದಾಗೆ ಬಹಳಷ್ಟು ವೈದ್ಯರು ನಮ್ಮ ಪ್ರೊಫೆಷನ್ ಬಿಟ್ಟು ಪುಸ್ತಕಗಳನ್ನು ಬರೀತಾರೆ, ಕವನಗಳನ್ನು ಬರೀತಾರೆ, ಅದ್ರ ಜೊತೆ ಎಷ್ಟೋ ಮಂದಿ ಟೆಕ್ಸ್ಟ್ ಬುಕ್ಸ್ ಬರೀತಾರೆ. ಅವರನ್ನೆಲ್ಲ ಒಟ್ಟು ಸೇರಿ ನಮ್ಮ ಏರಿಯಾದಲ್ಲಿ, ಇದು ಸ್ಟೇಟ್ ಲೆವೆಲ್ ಅಲ್ಲಿ ಉಂಟು ಇವರ ಒಂದು, ಅದು ಬೇರೆ ಒಂದು ಪ್ರೋಗ್ರಾಮ್ ಇದೆ ಅವರದ್ದು. ಆದ್ರೆ ಇದು ನಾವು ಉಡುಪಿಗೆ ಸೀಮಿತವಾಗಿ ಮಾಡುವ, ಯಾಕಂದ್ರೆ ಇಲ್ಲಿ ಎಲ್ಲರನ್ನೂ ಒಂದು ಕಡೆಯಲ್ಲಿ ದೂರ ಮಾಡಿದಾಗ ಇಲ್ಲಿಂದ ಜನರು ಹೋಗುದಿಲ್ಲ. ಸೊ ಇಲ್ಲಿ ಮಾಡಬೇಕು ಅಂತ ಒಂದು ನಮ್ಮ ಒಂದು ಇಚ್ಛೆ ಉಂಟು. ಅದನ್ನು ಯಾವಾಗ ಒಂದು ಮಾಡಿಕೊಂಡು ಮಾಡಬೇಕು. ಅದರಲ್ಲಿ ಬರಹಗಾರರನ್ನೊಂದು ರೆಕಾಗ್ನೈಸ್ ಮಾಡೋದು, ಮತ್ತೆ ಒಂದು ಇಡೀ ದಿನದ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಒಂದು ಹಬ್ಬದ ವಾತಾವರಣ ಕೊಡಬೇಕಂತ ಒಂದು ಪ್ಲಾನ್ ಉಂಟು. ಅದು ಜನರಿಗೆ ಗೊತ್ತಾಗಬೇಕು. ಡಾಕ್ಟರ್ಸ್ ಸುಮ್ಮನೆ ಬರೀ ಪೇಷಂಟ್ ನೋಡುದಲ್ಲ, ಇದನ್ನೆಲ್ಲ ಮಾಡ್ತಾರೆ, ಇಷ್ಟೆಲ್ಲ ಒಳ್ಳೆ ಆಕ್ಟಿವಿಟಿ ಉಂಟು, ಬರೀತಾರೆ ಅಂಥದ್ದೆಲ್ಲ ಒಂಚೂರು ಜನರಿಗೆ ಗೊತ್ತಾಗುವ ಒಂದು ವೈದ್ಯ ಬರಹಗಾರರ ಸಮ್ಮೇಳನ ಮಾಡುವಂತ ಅದೊಂದು ಪ್ರಾಜೆಕ್ಟ್ ಇದೆ. ಡಾಕ್ಟರ್ಸ್ ಅಂತ ಹೇಳಿ ಅವರು ಜೀವನದಲ್ಲಿ ಆ ಒಂದು ಮಹತ್ವದ ಸ್ಟೆಪ್ ಅನ್ನ ತೆಗೆದುಕೊಂಡ ನಂತರ ಅವರು ಕೂಡ ಮನುಷ್ಯರಾಗಿ ಅವರಲ್ಲಿ ಕೂಡ ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟ್ಗೆ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವ ಒಂದು ಇಂಟೆನ್ಷನ್ ಕೂಡ IMA ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಹಾಗೆ ಡಾಕ್ಟರ್ಸ್, ನಾವು ಇವಾಗಲೇ ನಮ್ಮ ದೈಜಿ ವರ್ಲ್ಡ್, ಇದು ಕರಾವಳಿ ಕರ್ನಾಟಕದ ಹೆಮ್ಮೆ. ಸೊ ಇದ್ರೊಟ್ಟಿಗೆ ನೀವು ಈ ಒಂದು ಪ್ರೋಗ್ರಾಮ್ ಅನ್ನ ನೀವು ಸಾರಥ್ಯವನ್ನ ವಹಿಸ್ಕೊಳ್ತಾ ಇದ್ದೀರಾ. IMA ಇಂದ ಸಾರಥ್ಯವನ್ನ ವಹಿಸ್ಕೊಂಡು ಜನರಿಗೆ ಬಹಳಷ್ಟು ಒಂದು ಕೆಲಸವನ್ನ, ಜನರಿಗೆ ಮುಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ಹಾಗಿರುವಾಗ ಜನ ನಮ್ಮ ಈ ಒಂದು ಕಾರ್ಯಕ್ರಮದಿಂದ, ವೈದ್ಯ ಸಿಂಧು ಕಾರ್ಯಕ್ರಮದಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದಾ? ಅದಕ್ಕಿಂತ ಮೊದಲು ನಾನು ಒಂದು ಮಾತು ಹೇಳಲೇಬೇಕು. ಯಾಕಂದರೆ ನಾನು ವಾಲ್ಟರ್ ನಂದರ್ ಕೇಳೋ ಒಂದು ದೊಡ್ಡ ಅಭಿಮಾನಿ. ಅವರು ಸಿಕ್ಕಿದಾಗ ನಾನು ಹೇಳಿದೆ ಅವರಿಗೆ, ನಮ್ಮ ಒಂದು ಕಾರ್ಯಕ್ರಮ ಬೇಕು. ಭಾಳ ಖುಷಿಯಿಂದ ಅವರು ಇಮಿಡಿಯೇಟ್ಲಿ ಅವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದರು. ಮತ್ತು ನಿಮ್ಮ ಮಾರ್ಕೆಟಿಂಗ್ ಪರ್ಸನ್ ಅವರು ಕೆವಿನ್ ಅವರು ಭಾಳ ಒಳ್ಳೆಯ ಹುಡುಗ, ಬಂದು ಡಿಸ್ಕಸ್ ಮಾಡಿದರು. ಆಮೇಲೆ ಅದನ್ನು ನಾವು ಹೇಗೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ರು. ಗಿರಿಜಾ ಸರ್ಜಿಕಲ್ನವರು ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಯಾಕಂದರೆ ಅವರು ಮುಂದೆ ಬಂದು ನಾವು ಈ ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ಈಗ ನಾವು ಇವತ್ತು ಏನು ಮಾಡಿದ್ದೇವೆ, ಇದು IMA ಒಂದು ಇಂಟ್ರಡಕ್ಷನ್ ಮಾತ್ರ. IMA ಅಂದರೆ ಏನು, ಅದರ ಏನೇನು ಕಾರ್ಯಕ್ರಮಗಳು. ಆದರೆ ಈ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, IMA ಏನು ಇರ್ಬೋದು, ಆದರೆ ನಮಗೆ ಏನು ಎಂಬುದನ್ನು ಒಂದು ಸಾಧಾರಣ ಪ್ರತಿಯೊಬ್ಬರ ಒಂದು ಊಹೆಗಳಿರ್ತವೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಈಗ ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ, ಎವ್ರಿ ವೀಕ್ ನಮ್ಮ ಉದ್ದೇಶ ಎವ್ರಿ ವೀಕ್ ಒಂದೊಂದು ಸ್ಪೆಷಾಲಿಟಿ ಡಿಫ್ರೆಂಟ್ ಎಲ್ಲ ನಮ್ಮ ಬೇರೆ ಬೇರೆ ಡಾಕ್ಟರ್ಸ್ಗಳು ಬಂದು ಅವರವರ ಒಂದು ಏರಿಯಾದಲ್ಲಿ ಒಂದು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು, ಯಾವುದೇ ಒಂದು ಜನರಿಗೆ ಬೇಕಾಗಿರುವಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ಅದರ ಒಂದು ಒಳ್ಳೆಯ ಹೆಲ್ತ್ ಇನ್ಫಾರ್ಮೇಶನ್, ಅವೇರ್ನೆಸ್ ಇರ್ಬೋದು, ಹೆಲ್ತ್ ಇನ್ಫಾರ್ಮೇಶನ್ ಇರ್ಬೋದು, ಅದನ್ನು ಜನರಿಗೆ ರೀಚ್ ಮಾಡಬೇಕು. ಸೊ ಇಲ್ಲಿ ಏನಂದ್ರೆ ಜನರು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನೋಡಬೇಕು. ಅಲ್ಲಿ ಏನಾದರೂ ಅವರಿಗೆ ಕ್ವಶನ್ಸ್ ಇದ್ರೆ ನಿಮಗೆ ಅವರು ತಗೊಂಡು ಬಂದ್ರೆ ಅದ ಮುಂದಿನ ಇದರಲ್ಲಿ ಆನ್ಸರ್ ಕೂಡ ಕೊಡುವಂತ ಒಂದು ಸಂದರ್ಭಗಳು ಬರಬಹುದು. ಹೀಗೆ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಒಂದು ಹೆಲ್ತ್ ನಾಲೆಜ್ ಜನರಿಗೆ ಕೊಡುವಂಥದ್ದು. ಸೊ ಇದನ್ನೊಂದು IMA ಇಂದ ನಾವು ಈ ವರ್ಷ ಆದಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ರೆಗ್ಯುಲರ್ ಆಗಿ ಮಾಡಬೇಕು. ನಿಮ್ಮ ಒಂದು ವೈದ್ಯ ಸಿಂಧು ಅಂತ ಒಳ್ಳೆ ಹೆಸರು ಕೊಟ್ಟಿದ್ದೀರಿ, ಅದು ಒಳ್ಳೆ ಸಿಂಧು ಆಗಿ ಮುಂದುವರಿಬೇಕಂತ ಬಹಳ ಸಂತೋಷ ಆಯ್ತು ಸರ್. ಹಾಗೆ ನೀವು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು IMA ಅಸೋಸಿಯೇಷನ್ನ ಬಗ್ಗೆ ಡಾಕ್ಟರ್ಸ್ಗೆ ಬೆನಿಫಿಟ್ ಏನಿರ್ಬೋದು, ಹಾಗೆ ನಮ್ಮ ಜನರಿಗೆ ನೀವು ಯಾವ ರೀತಿಯ ಒಂದು ಪ್ರಾಜೆಕ್ಟನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಬಂದಿದ್ದೀರಾ, ಸಾರಥ್ಯವನ್ನು ನೀಡ್ತಿದ್ದೀರಾ ಅಂತ ಹೇಳುವ ಎಲ್ಲ ವಿಷಯವನ್ನು ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ವೈದ್ಯ ಸಿಂಧು ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ವೈದ್ಯೋ ನಾರಾಯಣ ಹರಿ, ವೈದ್ಯೋ ನಾರಾಯಣ.